ಇಲ್ಲದಾಗಲೂ ಕೂಡ ನಿನ್ನನ್ನು ನಡೆಸುವಂತ ದೇವರು ನಿಜವಾದ ದೇವರು. Hallelujah. ಸೂಪರ್ ನ್ಯಾಚುರಲ್ ಪವರ್ ಅನ್ನ ಒಂದೇ ದೃಷ್ಟಿಯಲ್ಲಿ ನೋಡ್ಲಿಕ್ಕೆ ಆಗುದಿಲ್ಲ, ಅದು ಸೂಪರ್ ನ್ಯಾಚುರಲ್. Hallelujah. 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 Anyway, ಅಪೊಸ್ತಲರ ಒಂದು ಜೀವಿತ Hallelujah. ಏರುಪೇರುಗಳಲ್ಲಿ ಇದ್ರೂ ಕೂಡ Hallelujah. ಅವರಲ್ಲಿದ್ದಂಥ ಬಲ, ದೈವಿಕವಾದಂಥ ಬಲ. Hallelujah. ನೋಡ್ರಿ, ಇವನು ಕೀರ್ತನಗಾರ ಒಬ್ಬನೇ ಸಬ್ಜೆಕ್ಟ್ ಸ್ವಲ್ಪ ಹೊರಗೆ ಹೋಗ್ತಾರೆ ಕ್ಷಮಿಸಿ. ಕೀರ್ತನಗಾರನು ಹೀಗೆ ಹೇಳ್ತಾ ಇದ್ದಾನೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ. ಹಲೋ, ಇಲ್ಲಪ್ಪ, ದೇವರ ಮಕ್ಕಳು ಕಾರ್ಗತ್ತಲಿನ ಕಣಿವೆ ಇಲ್ಲ 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 ಇಲ್ಲ, ರಾಂಗ್ ಟೀಚಿಂಗ್. ಆದ್ರೆ ರೈಟ್ ಟೀಚಿಂಗ್ ಯಾವುದಂದ್ರೆ, ಕಾರ್ಗತ್ತಲಿನ ಕಣಿವೆಯಲ್ಲಿಯೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು. ದಿಸ್ ಇಸ್ ರೈಟ್. Hallelujah. ಅಪ್ ಅಂಡ್ ಡೌನ್ ಇಲ್ಲ ಅನ್ನುವಂಥದ್ದು ಅದನ್ನು ತೆಗೆದು ಬದಿಗೆ ಇಡ್ರಿ. ಆದ್ರೆ ಅಪ್ಪು ಕೂಡ ಇದೆ, ಡೌನು ಕೂಡ ಇದೆ. ಅಪ್ಪಲ್ಲಿ ಡೌನ್ ಅಲ್ಲಿ ನಮ್ಮ ಸಹಾಯ ಕರ್ತನು ನಮ್ಮೊಂದಿಗಿದ್ದಾನಲ್ಲ, ಅದು ದೊಡ್ಡದು. Hallelujah. 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 ದೇವರ ಸ್ತೋತ್ರವಾಗಲಿ. ಆದ್ರಿಂದ ಒಂದು ನೋಡ್ರಿ, ನಾವು ನಿರಾಶೆಯಲ್ಲಿ ಈ ತರಾಗಿ ಕೊರಗಿ ಸೊರಗಿ ಬಿದ್ದು ಹೋಗ್ಬೇಕಾದವರಲ್ಲ. ನಮಗೊಂದು ನಿರೀಕ್ಷೆ ಇದೆ ಅಲ್ವಾ? ನಮಗೊಂದು ನಿರೀಕ್ಷೆ ಇದೆ, ನಮಗೆ ಆಯುಧಗಳಿದೆ, ನಮಗೆ ಬಲ ಇದೆ. ಅದೇ ಸ್ಪೆಷಾಲಿಟಿ, ದೇವರ ಮಕ್ಕಳ ಸ್ಪೆಷಾಲಿಟಿ ಅದೇ. ಸದ್ಯಕ್ಕೆ ಬರೋಣ. ಈಗ ನಿನ್ನೆ ಇದ್ದಾಗ ನಾನು ಯಾಕೆ ಹೇಳಿದ್ರೆ ವಾತಾವರಣದ ವಿಷಯ ಹೇಳಿದೆ. ವಾತಾವರಣ ಗಮನ ಕೊಡ್ಬೇಡ್ರಿ. ನಾವು ಯಾವುದಕ್ಕೆ ಜಾಸ್ತಿ ಗಮನ ಕೊಡ್ತೇವೆ ನೋಡ್ರಿ, ದೇವಾರಾಧನೆಗೆ ಸೇರಿ ಬಂದು ಒಂದೇ ಗಮನದಲ್ಲಿರಬೇಕು. ಆತನನ್ನು ವರ್ಷಿಪ್ ಮಾಡುವಂಥದ್ದು. ಈಗ ಆತನು ಏನು ಮಾತಾಡ್ತಾನೆ, ನನ್ನ ಹತ್ರ ಏನು ಮಾತಾಡ್ತಾನೆ, ನನಗೆ ಏನು ಮನ್ನಾ ಕೊಡ್ತಾನೆ, Hallelujah. ಅದರ ಕಡೆಗೆ ಗಮನ ಕೊಟ್ಟರೆ ಅಂತಲ್ಲ, ನಮಗೆ ವಾತಾವರಣ ಸಹ ಹಾನಿ ಗೊತ್ತಾಗೋದಿಲ್ಲ, ಯಾವ ಹಾನಿ ಸಹ ಗೊತ್ತಾಗೋದಿಲ್ಲ. Hallelujah. ದಿಸ್ ಇಸ್ ಅವರ್ ಸ್ಪೆಷಾಲಿಟಿ. ಇದು ನಮ್ಮ ಒಂದು ವಿಶೇಷತ್ವ. ಥ್ರೂ ಜೀಸಸ್ ಕ್ರೈಸ್ಟ್, ಕ್ರಿಸ್ತನಲ್ಲಿ ಇರುವವರ ಒಂದು ಸ್ಪೆಷಾಲಿಟಿ ಇದು. Hallelujah. 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 ಸರಿ, ನಿನ್ನ ಇದ್ದೆ ಹಾಗೆ ಅನ್ನುವಾಗ ಓದಿ ವಾಕ್ಯ ಸಿಕ್ಕಿದೆ ನಿಮಗೆ. ಜಾನ್ ಗಾಸ್ಪಲ್ 8 ಚಾಪ್ಟರ್ 8, ಯೋಹಾನನ ಸುವಾರ್ತೆ 8ನೇ ಕೊನೆಯ ವಚನ, ಲಾಸ್ಟ್ ವರ್ಡ್. ನಿಮಗೆ ನಿಜವಾಗಿ ಹೇಳುತ್ತೇನೆ, ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚಿನಿಂದಲೂ ನಾನು ಇದ್ದೇನೆ. ನಮ್ಮ ತೋಟದ ನಿನ್ನೆ ಇದ್ದ ಹಾಗೆ ಅನ್ನುವಾಗ ಆತನ ಮನುಷ್ಯಾವತಾರಿಯಾಗಿ ಬಂದು ಇದ್ದ ಹಾಗೆ ಅಂತ ಎನಿಸ್ತೇವೆ. ಅಲ್ಲಲ್ಲ, ಅದಕ್ಕಿಂತ ಮುಂಚಿನಲ್ಲಿ ಯಾವಾಗಿದ್ದಂತೆ ಅಂತನು, ಅಬ್ರಹಾಮನು ಹುಟ್ಟುವುದಕ್ಕಿಂತ ಮುಂಚಿನಿಂದಲೇ ನಾನು ಇದ್ದೇನೆ. ಹಲೋ, ಅಬ್ರಹಾಮ ಹುಟ್ಟುವುದಕ್ಕಿಂತ ಮುಂಚಿನಿಂದ. ಹಾಗೆ ಆದಾಮ ಹುಟ್ಟುವುದಕ್ಕಿಂತ ಮುಂಚೆ ಇರ್ಲಿಲ್ವಾ? ಏನ್ ಹೇಳ್ತೀರಿ ನೀವು? ಜೀಸಸ್ ಕ್ರೈಸ್ಟ್. Hallelujah. Hallelujah. ಆದಾಮ ಹುಟ್ಟುವುದಕ್ಕಿಂತ ಮುಂಚೆ ಮಾತ್ರ ಅಲ್ಲದೆ, ಆತನು ಜಗದುತ್ಪತ್ತಿಗಿಂತ ಮುಂಚೆನೆ ಆತನು ಇದ್ದವನು. Hallelujah. ಅಬ್ರಹಾಮ ಮಾತ್ರ ಅಲ್ಲ, ಆದಾಮ ಮಾತ್ರ ಅಲ್ಲ, ಜಗದುತ್ಪತ್ತಿಗಿಂತ ಮುಂಚೆನೆ ಇದ್ದವನು. ಅಷ್ಟು ಮಾತ್ರವಲ್ಲ, ಈ ಜಗತ್ತಿನ ಸೃಷ್ಟಿಕರ್ತ. ಎಲ್ಲಿ ಹೇಳ್ತಾರೆ? ಕೊಲೊಸ್ಸೆ 1:16 Hallelujah. Hallelujah. ನಾನು ನೀನು ನಂಬುವಂಥ ಸ್ವಾಮಿ ನಿನ್ನೆ ಇದ್ದವನಂದ್ರೆ ಜಗತ್ತುತ್ಪತ್ತಿಗಿಂತ ಮುಂಚೆನೆ ಇದ್ದಂಥ ಸ್ವಾಮಿ. Hallelujah. ಸರಿ, ಈಗ ಜಗತ್ತುತ್ಪತ್ತಿಗಿಂತ ಮುಂಚೆ ಇದ್ದಂಥ ಸ್ವಾಮಿ ಆತನ ಇರುವಿಕೆಯನ್ನು ಗುರುತಿಸಿಕೊಂಡೆವು. ಎರಡು ಸಂಗತಿಗಳು ಗುರುತಿಸೋಣ, ಆತನ ಇರುವಿಕೆ ಮತ್ತು ಕಾರ್ಯ. Hallelujah. ನಿನ್ನೆ ಮತ್ತು ಇವತ್ತಿನ ನಮ್ಮ ವಿಷಯ ಇದೆ. ಆತನ ಇರುವಿಕೆ ಮತ್ತು ಕಾರ್ಯ ನಿನ್ನೆ ಮತ್ತು ಇವತ್ತು. Hallelujah. ಈ ಎರಡು ಭಾಗದಲ್ಲಿ ನೋಡಲಿಕ್ಕೆ ಅರ್ಥ ಆಯ್ತಾ ನಿಮಗೆ? ಅರ್ಥ ಆಯ್ತಾ? ಹೆವಿ ಆಗಿರ್ಬೇಡ, ಫ್ರೀ ಆಗಿರಿ. ಕಮಾನ್, ಎಲ್ಲೆಲ್ಲಿ ಥಾಟ್ ಕೊಂಡು ಹೋಗ್ಬೇಡ, ಮಿಸ್ ಮಾಡ್ಕೊಳ್ತೀರಿ. ವರ್ಡ್ ಆಫ್ ಗಾಡ್ ಮಿಸ್ ಆಗ್ತದೆ ನಿಮಗೆ. ಅದರ ಮೂಲಕ ದೇವರು ಇನ್ನೊಂದು ರೆವಲ್ಯೂಷನ್ಗೆ ನಿಮ್ಮನ್ನು ನಡೆಸ್ತಾರೆ, ಇನ್ನೊಂದು ಪ್ರಕಟಣೆಗೆ ನಡೆಸ್ತಾರೆ. ನಾನು ಎಲ್ಲಾದ್ರೂ ದೇವರು ನಿಮ್ಮನ್ನು ಕರ್ಕೊಂಡು ಹೋಗುವಾಗ ನಿಮಗೆ ದೇವರು ಕೊಟ್ಟ ಪ್ರಕಟಣೆಯನ್ನು ಮಾತಾಡಿಸ್ತಾರೆ ದೇವರು. Hallelujah. Hallelujah. ಸರಿ, ಓಕೆ, ಮುಂದುವರಿಯೋಣ. ಹಾಗಾದ್ರೆ ಆತನು ಜಗದುತ್ಪತ್ತಿಗಿಂತ ಮುಂಚೆನೇ ಇದ್ದ ಆತನು. ಖಾಲಿ ಇದ್ದದ್ದು ಮಾತ್ರನ? ಹೀಗೆ ಇದ್ದದ್ದು ಮಾತ್ರವಲ್ಲ, ಜಗದುತ್ಪತ್ತಿಗಿಂತ ಮುಂಚೆನೆ ತನ್ನ ಕಾರ್ಯವನ್ನು ಮಾಡುತ್ತಾ ಬಂದಾತನು. ಕೊಲೊಸ್ಸೆ 1:16 ಓದಿ, ಅಲ್ಲಿ ಬರೆಯಲ್ಪಟ್ಟಿದೆ ನೋಡ್ರಿ. ಥ್ಯಾಂಕ್ ಯು. ಭೂಪರ ಲೋಕಗಳಲ್ಲಿರುವ
ದೃಶ್ಯವಾದಗಳೆಲ್ಲವೂ, ಭೂಪರ ಲೋಕಗಳಲ್ಲಿರುವ ದೃಶ್ಯ ಅದೃಶ್ಯವಾದದೆಲ್ಲವೂ, ಸಿಂಹಾಸನಗಳಾಗಲಿ, ಹಾ, ಪ್ರಭುತ್ವಗಳಾಗಲಿ, ಹಾ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಒಂದು. ಎರಡನೇದಾಗಿ ಸರ್ವವು ಆತನ ಮುಖಾಂತರವಾಗಿಯೂ, ಸರ್ವವು ಆತನ ಮುಖಾಂತರವಾಗಿಯೂ, ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿದೆ. ಯಾಕೆ ಸೃಷ್ಟಿಸಲ್ಪಟ್ಟಿದಂತೆ? ಆತನ ಮುಖಾಂತರವಾಗಿ ಸೃಷ್ಟಿಸಲ್ಪಟ್ಟದ್ದು. ಹಾಗಾದ್ರೆ ಆತ ನಮ್ಮ ಸೃಷ್ಟಿಕರ್ತ. ಆತನು ಇರುವುದು ಮಾತ್ರವಲ್ಲ, ಇದ್ದದ್ದು ಮಾತ್ರವಲ್ಲ, ಆ ದಿನಗಳಲ್ಲಿ ತನ್ನ ಕಾರ್ಯವನ್ನು ಕೂಡ ಆತನು ಮಾಡಿದಂತ ದೇವರು ಸೃಷ್ಟಿಕರ್ತ. ಹಲ್ಲೆಲೂಯಾ. ಸೃಷ್ಟಿಕರ್ತ ಅನ್ನುವಾಗ ನೋಡ್ರಿ, ಈಗ ಗಿಡ, ಮರ, ಪ್ರಾಣಿ, ಪಕ್ಷಿ, ಅದರಲ್ಲಿ ಈಗ ಮನುಷ್ಯರ ಅವಯವಗಳಿರ್ಬೋದು, ಆತನ ಏನು ಸೃಷ್ಟಿಸ್ತಾನೋ ಅದರ ಬಗ್ಗೆ ಆತನಿಗೆ ಯಾವುದರ ಬಗ್ಗೆ ಗೊತ್ತು ಇಲ್ಲ ಅಂತ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲದರ ಬಗ್ಗೆ ಗೊತ್ತುಂಟು ಆತನಿಗೆ, ಯಾಕಂದ್ರೆ ಆತನೇ ಸೃಷ್ಟಿಕರ್ತ. ಸರಿ, ಸಮಯ ಬರಲಾಗಿ ಕೇಳ್ತಾ ಹೋಗಿ ಸಮಯ ಬರಲಾಗಿ ದೈವಿಕವಾದಂಥ ಒಂದು ಸಂಕಲ್ಪವನ್ನು ನೆರವೇರಿಸುವುದಕ್ಕಾಗಿ ಆತನು ಭೂಲೋಕಕ್ಕೆ ಮನುಷ್ಯ ಅವತಾರಿಯಾಗಿ ಬಂದು. ಹಲ್ಲೆಲೂಯಾ. ಈಗ ಭೂಲೋಕಕ್ಕೆ ಬಂದ ನಂತರ ನಿಮ್ಗೊಂದು ಗೊತ್ತಿರಬೇಕೇನಂದ್ರೆ, ಭೂಲೋಕದಲ್ಲಿ ಆತನು ತನ್ನ ದೈವಿಕತೆಯಲ್ಲಿ ಆತನು ಇದ್ದು ದೈವಿಕತೆಯಲ್ಲಿ ಆಪರೇಟ್ ಆಗೋದಲ್ಲ, ಕೆಲಸ ಮಾಡಿದಲ್ಲ. ಅರ್ಥ ಆಗ್ತಾ? ಭೂಲೋಕದಲ್ಲಿರುವಾಗ ಆತನು ದೈವಿಕತೆಯ ಒಂದು ಭಾಗದಲ್ಲಿ ಕೆಲಸ ಮಾಡಿದಲ್ಲ, ಅದರ ಬದಲಾಗಿ ಒಬ್ಬ ಮನುಷ್ಯನಾಗಿ, ಒಬ್ಬ ದಾಸನಾಗಿ, ದೇವರ ಮಗನಾಗಿ ತಾನು ಏನು ನಿಭಾಯಿಸಬೇಕಿತ್ತು, ಏನು ಮಾಡಬೇಕಿತ್ತು ಅದನ್ನು ಮಾಡಿದ್ದಾನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಈ ಭೂಲೋಕದಲ್ಲಿರುವಾಗ ಜೀಸಸ್ ಕ್ರೈಸ್ಟ್ ಆಪರೇಟ್ ಆದಂಥ ಸ್ಥಿತಿಗತಿ ನೋಡುವಾಗ 5-fold ಕಾಲಿಂಗ್ ಅಲ್ಲಿ ಆಪರೇಟ್ ಆಗಿದ್ದಾರೆ. 5 ವಿಧದ ಕರೆಯ ಒಂದು ಕಾರ್ಯ, ಅದರ ಕೃಪೆ, ಅದರ ಅಭಿಷೇಕ ಅವರಲ್ಲಿತ್ತು. ಯಾವುದೆಲ್ಲ 5 ಕರೆಯ? ಅಪೊಸ್ತಲರು, ಎರಡನೇದಾಗಿ ಪ್ರವಾದಿಗಳು, ಮೂರನೇದಾಗಿ ಸುವಾರ್ತಿಕರು, ನಾಲ್ಕನೇದಾಗಿ ಸಭಾಪಾಲಕರು, ಐದನೇದಾಗಿ ಉಪದೇಶ. ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತರು ಈ ಲೋಕದಲ್ಲಿರುವಾಗ ಈ 5-fold ಕಾಲಿಂಗ್ ನ ಒಂದು ಅನಾಯಿಂಟಿಂಗ್ ಅಲ್ಲಿ, ಅಭಿಷೇಕದಲ್ಲಿ ಅವರು ಆಪರೇಟ್ ಆಗ್ತಾ ಇದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ಎನಿಸ್ಬೇಡ್ರಿ, ದೈವಿಕತೆಯಲ್ಲೆಲ್ಲ, ಅದು ದೈವಿಕತೆಯಲ್ಲಿ ಆತನು ಆ ಒಂದು ಮಹಿಮೆಯಲ್ಲೇ ಇಲ್ಲಿ ಬಂದು ಒಂದು ವೇಳೆ ಕಾರ್ಯ ನಿರ್ವಹಿಸುವುದಾದ್ರೆ ಯಾರು ಕೂಡ ಆತನ ಮುಂದೆ ನಿಲ್ಲಲಿಕ್ಕೆ ಏನಾಗ್ತಾ ಇರಲಿಲ್ಲ, ಸಾಧ್ಯ ಇತ್ತಾ? ಹಲೋ, ಏನ್ ಚಪ್ಪಗಟ್ಟಿದೆ? ಆತನು ದೈವಿಕ ಮಹಿಮೆಯಲ್ಲಿ ಲೋಕಕ್ಕೆ ಬಂದು ತನ್ನ ಕಾರ್ಯವನ್ನು ಮಾಡುವುದಾದ್ರೆ ಒಬ್ಬ ಮನುಷ್ಯ ಆತನ ಹತ್ರ ಹೋಗ್ಲಿಕ್ಕೆ ಆಗ್ತಾ ಇತ್ತಾ? ಇಲ್ಲ. ಎಲ್ಲ ತನ್ನ ದೈವಿಕತೆಯನ್ನು ಬರಿದು ಮಾಡಿಕೊಂಡು ಈ ಲೋಕಕ್ಕೆ ಬಂದು ಒಬ್ಬ ದೇವರ ಮಗನು 5-fold ಕಾಲಿಂಗ್ ಉಳ್ಳವನು ಹೇಗೆ ಆಪರೇಟ್ ಆಗ್ತಾನೋ ಆ ರೀತಿ ಆಪರೇಟ್ ಆಗ. ಅದಕ್ಕೆ ಬೇಕಾದ ವಾಕ್ಯಗಳುಂಟು. ಎಲ್ಲ ಈ 5-fold ಕಾಲಿಂಗ್ ಅಲ್ಲಿ ಆಪರೇಟ್ ಆದ ಅನ್ನೋದಕ್ಕೆ ವಾಕ್ಯಗಳು ಉಂಟು. ಆದರೆ ನಮ್ಮ ಮುಖ್ಯ ವಿಷಯಕ್ಕೆ ನಾನು ಹೋಗೋದಕ್ಕೆ ಆ ವಾಕ್ಯವನ್ನು ತಿಳಿದಿಲ್ಲ. ಮುಖ್ಯ ವಿಷಯಕ್ಕೆ ಹೋಗ್ಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ಹಾಗಾದ್ರೆ ಈ ಲೋಕಕ್ಕೆ ಬಂದಾಗ ಆತನು 2 ಸಂಗತಿಗಳನ್ನು ಮಾಡಿದ. ಒಂದು ಸುವಾರ್ಥ ಸೇವೆ, ಇನ್ನೊಂದು ಯಾವುದು ಅಂತ, ಇಡೀ ಮಾನವ ಕುಲಕ್ಕಾಗಿ ತನ್ನನ್ನೇ ಬಲಿಯಾಗಿ ಅರ್ಪಿಸಬೇಕಾಗಿತ್ತು. ಅದು ದೇವರ ಚಿತ್ತವಾಗಿತ್ತು, ಅದನ್ನು ನೆರವೇರಿಸಿದ. ಶಿಲುಬೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಆತನು ಏನು ಮಾಡಿದ? ಎಷ್ಟು ವರ್ಷ ಸೇವೆ ಮಾಡಿದ? 3 ವರ್ಷ ಆತನು ಸೇವೆ ಮಾಡಿದ. ಈಗ ಸೇವೆ ಮಾಡುವಾಗ ಏನೆಲ್ಲ ಆಯಿತು? ಗಾಸ್ಪಲ್ ಪ್ರೀಚ್ ಆಯಿತು, ಪರಲೋಕ ರಾಜ್ಯದ ಸುವಾರ್ತೆಯನ್ನು ಆತನು ಸಾರಿದ. ಅಷ್ಟು ಮಾತ್ರವಲ್ಲ, ಎಷ್ಟೋ ಥರ ಬೇನೆಗಳನ್ನು, ರೋಗಗಳನ್ನು ಮತ್ತು ಸೈತಾನ್ನ ಬಂಧನದಲ್ಲಿದ್ದವರನ್ನ ಏನು ಮಾಡಿದ? ಬಿಡುಗಡೆ ಮಾಡುತ್ತಾ ಸಂಚರಿಸಿದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತಾ ಉಂಟಾ? ಈ ಲೋಕದಲ್ಲಿದ್ದಾಗ ಆತನ ಪ್ರಾಮುಖ್ಯವಾದ 2 ಭಾಗದ ಕಾರ್ಯಗಳು, ಒಂದು ಸುವಾರ್ಥ ಸೇವೆ, ಇನ್ನೊಂದು ಶಿಲುಬೆಯ ಮರಣ. ಹಲ್ಲೆಲೂಯಾ. ಸುವಾರ್ಥ ಸೇವೆ ಅದು ಕೂಡ ತಂದೆಯ ಒಂದು ಚಿತ್ತವಾಗಿತ್ತು. ಆತನು ಸುವಾರ್ತೆ ಸಾರೋದು ಈ ಲೋಕದಲ್ಲಿರುವಾಗ ಆತನು ಯಾರ ಮಧ್ಯದಲ್ಲಿ ಆಪರೇಟ್ ಆದ?
ಯಹೂದ್ಯರ ಮಧ್ಯದಲ್ಲಿ, ಯಹೂದಿಗಳ ಮಧ್ಯದಲ್ಲಿ ಸುವಾರ್ತೆ ಸಾರುವುದು ಏನಾಗಿತ್ತು? ಆತನಿಗೆ ಕೊಡಲ್ಪಟ್ಟಂತ ಒಂದು ದೇವರ ಚಿತ್ತವಾಗಿತ್ತು. ಹಾಲೆಲೂಯ. ನಂತರ ಯಹೂದ್ಯರಿಗೂ ಅನ್ಯರಿಗೂ ಶಿಲುಬೆಯಲ್ಲಿ ಪ್ರಾಣ ಕೊಡೋದು ದೇವರ ಸಂಕಲ್ಪವಾಗಿತ್ತು. ಹಾಲೆಲೂಯ. ಹಾಗಾದರೆ ಜಗದುತ್ಪತ್ತಿಗಿಂತ ಮುಂಚೆ ಆತನು ಇದ್ದುಕೊಂಡು ತನ್ನ ಕಾರ್ಯವನ್ನು ನಿರ್ವಹಿಸಿ ಮಾತ್ರವಲ್ಲ, ಮನುಷ್ಯಾವತಾರಿಯಾಗಿ ತನ್ನ ಮೈಮೇಲೆ ಬಿಟ್ಟು ಮನುಷ್ಯಾವತಾರಿಯಾಗಿ ಈ ಲೋಕಕ್ಕೆ ಬಂದು ಕೂಡ ತನ್ನ ಕಾರ್ಯ ನಿರ್ವಹಿಸಿದ. ಸರಿ, ಶಿಲುಬೆ ಮರಣದಲ್ಲಿ ಪ್ರಾಣ ಕೊಟ್ಟ, ಸತ್ತ, ಹೂಣಲ್ಪಟ್ಟ. ಆದರೆ ಏನಾಯ್ತು ಗೊತ್ತಾ? ಏನಾಯ್ತು? ಸತ್ತವರೊಳಗಿಂದ ಆತನು ಎದ್ದು ಬಂದ. ಹಾಲೆಲೂಯ. ಸತ್ತವರೊಳಗಿಂದ ಆತನು ಎದ್ದು ಬಂದ. ಈಗ ನೋಡಿ, ಸೈತಾನ್ನ ಒಂದು ಆಲೋಚನೆ, ಯೇಸುವಿನ ಕುರಿತಾಗಿ ನಾವು ಧ್ಯಾನ ಮಾಡೋದಾದ್ರೆ ಸೈತಾನ್ನ ಒಂದು ಆಲೋಚನೆ, ನಾನು ಎನಿಸ್ತೇನೆ ಯೇಸು ಸ್ವಾಮಿ ಸಣ್ಣ ಮಗುವಾಗಿದ್ದಾಗಲೇ ಸೈತಾನ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾನೆ. ಏನು ಪ್ಲಾನ್ ಮಾಡ್ಕೊಂಡು ಬಂದಿದ್ದಾನೆ? ಮುಗಿಸಿ ಬಿಡ್ಬೇಕು. ಸಣ್ಣ ಮಗು ಇರುವಾಗಲೇ ಮುಗಿಸಿ ಬಿಡಬೇಕು. ಆದರೆ ದೇವರಿಗೆ ಸ್ತೋತ್ರ. ಒಂದು ತಿಳ್ಕೊಳ್ಳಿ, ಪರಲೋಕ ಏನು ಸಂಕಲ್ಪಿಸಿದ್ದ, ಪರಲೋಕ ಏನು ಉದ್ದೇಶಿಸಿದ್ದ, ಅದು ನೆರವೇರುವುದಕ್ಕೆ ಸೈತಾನನಿಗೂ ಕೂಡ ಏನಾಗುವುದಿಲ್ಲ, ಅಡ್ಡಿ ತರಲಿಕ್ಕೆ ಆಗುವುದಿಲ್ಲ ಎಂಬುದು ಆ ಭಾಗ ಮಾತಾಡ್ತದೆ. ಯೇಸು ಸಣ್ಣ ಕೂಸಾಗಿದ್ದಾಗ ನೋಡ್ರಿ ಅಲ್ವಾ, ಆ ರಾಮದಲ್ಲಿದ್ದಂಥ ಎಲ್ಲ ಮಕ್ಕಳನ್ನ ಅರಸ ಕೊಲ್ಲಿಸ್ತಾರಲ್ವಾ. ಆದರೆ ಏನಾಯ್ತು? ಯೇಸು ಸ್ವಾಮಿಯನ್ನು ತಪ್ಪಿಸ್ತಾ ಇಲ್ವಾ? ಆ ಮಗುವನ್ನು ತಪ್ಪಿಸ್ತಾ ಇಲ್ವಾ? ಮಗು ಬೆಳೆದು ಬಂತು. ನಂತರ ಸೈತಾನ ಇನ್ನೊಂದು ಕಡೆಯಲ್ಲಿ ಬರ್ತಾ ಇದ್ದಾನೆ. ಎಲ್ಲಿ ಬರ್ತಾ ಇದ್ದಾನೆ? ಪವಿತ್ರಾತ್ಮನಿಂದ ಪ್ರೇರೇಪಣೆ ಹೊಂದಿ ಆತ 40 ದಿವಸ ಉಪವಾಸ ಇದ್ದು ಅಡವಿಗೆ ಒಯ್ಯಲ್ಪಟ್ಟ ಉಪವಾಸ ಇದ್ದ. ಅಡವಿ ಅಂದರೆ ಅರಣ್ಯ ಅಲ್ಲ. ನಮ್ಮಲ್ಲಿರೋ ದೇವರ ಸೇವಕರು ಯಾವಾಗಲೂ ಹೇಳ್ತಾರೆ, ಹೌದು, ಅದು ಏನು ಗೊತ್ತಿಲ್ಲ, ಅಡವಿ ಅಂದರೆ ಅರಣ್ಯ ಅಲ್ಲ. ಅಡವಿ ಅಂದರೆ ಒಬ್ಬಂಟಿಗತನದ ಪ್ಲೇಸ್, ಅಥವಾ ಯಾರು ಇಲ್ಲದಂಥ ಒಂದು ಖಾಲಿಯಾದ ಪ್ಲೇಸ್. ನಮ್ಮಲ್ಲಿ ಸಭೆಗೆ ಬರುವವರು ಹಿಂದಿನ ದಿನಗಳಲ್ಲಿ ಒಂದು ಮಾತು ಹೇಳ್ತಾ ಇದ್ದಾರೆ. ಏನು ಗೊತ್ತಂತ, ಅವರ ಮನೆಯಲ್ಲಿ ಯಾರು ರಕ್ಷಣೆ ಹೊಂದಿರಲಿಲ್ಲ, ಯೇಸು ನಂಬಿಕೊಂಡು ಬರಲಿಲ್ಲ, ಇವರೊಬ್ಬರೇ ಬಂದದ್ದು. ಆ ಟೈಮಲ್ಲಿ ಸೀಕ್ರೆಟ್, ಮನೆಯವರಿಗೆ ಸೀಕ್ರೆಟ್ ಬಿಲೀವರ್. ಅವರು ನನಗೆ ಭಾಳ ಖುಷಿ ಆಗ್ತದೆ ಅವ್ರ ಬಗ್ಗೆ. ಅವ್ರು ಹೇಳಿದ ಮಾತೇನು ಗೊತ್ತಂತ, ಮನೆಯವರು ಹೇಳೋದಕ್ಕಿಂತ ಮುಂಚೆ ಅವ್ರು ಬೈಬಲ್ ಹಿಡ್ಕೊಂಡು ಸೀದಾ ಸ್ವಲ್ಪ ಎತ್ತರ ಗುಡ್ಡ ಪ್ರದೇಶ ಅಲ್ಲಿ ಹೋಗ್ತಾ ಇದ್ರು. ಅಲ್ಲಿ ಒಂದು ಪೊದೆ ಒಳಗೆ ಹೋಗಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಪ್ಲೇಸ್. ಅದು ಅಡವಿ. ಪೊದೆಯ ಒಳಗೆ ಅವರ ಪ್ಲೇಸ್ ಎಲ್ಲ ರೆಡಿ ಮಾಡಿಕೊಂಡು, ಹೊರಗೆ ಕಾಣುದಿಲ್ಲ, ಇವರು ಪೊದೆ ಒಳಗೆ ಇಟ್ಕೊಂಡು ಮೊಣಕಾಲ ಹಾಕಿಕೊಂಡು ಪ್ರೇಯರ್, ಬೈಬಲ್ ರೀಡಿಂಗ್ ತನ್ನದನ್ನೆಲ್ಲ ಮಾಡಿ ಬರೋದು. ಮತ್ತೆ ರಾತ್ರಿ ಸಾಗೆ ಮೆಲ್ಲ ಬರ್ತಾ ಅಂತ ಸೀದಾ ಹೋಗೋದು, ಮೆಲ್ಲ ಆ ಪೊದೆಯೊಳಗೆ ಹೋಗಿ ಕೂತ್ಕೊಂಡು ಪ್ರೇಯರ್ ಮಾಡಿ ಬರೋದು. ಇದು ಅಡವಿ, ಇದು ಒಬ್ಬಂಟಿಗೆ ಪ್ಲೇಸ್. ಸರಿ, ಪರಿಶುದ್ಧಾತ್ಮನ ನಡೆಸಲ್ಪಟ್ಟಾಗ, ಅಡವಿಗೆ ನಡೆಸಲ್ಪಟ್ಟಾಗ 40 ದಿವಸ ಯೇಸು ಸ್ವಾಮಿ ಉಪವಾಸ ಇದ್ದಾಗ ಕೇಳಿ ಡೈವರ್ಟ್ ಆಗ್ಬೇಕು. ಏನಾಯ್ತು? ಶೋಧಕ ಬಂದು ಶೋಧಿಸಿದ, ಪೀಡಿಸಲಿಕ್ಕೆ ನೋಡಿದ. ಬಾಲ್ಯದಲ್ಲಿ ಮಾತ್ರವಲ್ಲದೆ ಇನ್ನೊಂದು ಸಾರಿ ಸಿಗ್ತಾನ ಅಂತ ನೋಡಿದ ಅಲ್ವಾ. ಶೋಧಕ ಶೋಧಿಸಿದ. ಆದರೆ ಯೇಸುವಿನಲ್ಲೇ ವಾಕ್ಯ, ಪರಿಪೂರ್ಣವಾದ ವಾಕ್ಯ, ಆ ಪರಿಪೂರ್ಣವಾದ ಪ್ರಕಟಣೆ ಆತನೇ ಆದದ್ರಿಂದ, ಹಲ್ಲೆಲೂಯ, ಆತನೇ ಆದದ್ರಿಂದ ಆತನನ್ನು ಮುಟ್ಲಿಕ್ಕೆ ಕೂಡ ಆಗಲಿಲ್ಲ. ಸದ್ಯಕ್ಕೆ ಆತನು ಬಿಟ್ಟು ಹೋಗಿಬಿಟ್ನು. ಈಗ ಕೊನೆಗೆ ಒಂದು ಆಲೋಚನೆ ಬಂದಿರ್ಬೋದು ಸೈತಾನಿಗೆ, ಒಮ್ಮೆನೆ ಮುಗಿಪಾಬಿಟ್ಟ, ಶಿಲುಬೆಗೆ ಬಾಂಡ, ಯೇಸುವನ್ನೇ ಫಿನಿಶ್ ಮಾಡಿದ್ರೆ, ಮುಗಿಸಿ ಬಿಟ್ರೆ ಏನಾಗ್ತದೆ? ಇದನ್ನು ನಾನು ಯಾವ ವಾಕ್ಯದ ಆಧಾರದಿಂದ ಕೋಟ್ ಮಾಡಿ ಹೇಳ್ತಾ ಇದ್ದೇನೆಂದ್ರೆ, ಒಂದು ಕಡೆ ದೇವರ ಸಂಕಲ್ಪ ಹೌದು, ಇನ್ನೊಂದು ಕಡೆ ವೈರಿ ಕೂಡ ಆಲೋಚನೆ ಮಾಡಿದ್ದು ಹೌದಂತ ನಾನು ಹೇಗೆ ಪ್ರೂವ್ ಮಾಡ್ತೇನೆ ಅಂತ ನೋಡಿ. ಲೂಕನ ಸುವಾರ್ತೆಯಲ್ಲಿ ನೀವು ಅನೇಕ ಸರಿ ಕೇಳಿದಿರ್ಬೋದು, 22ನೇ ಅಧ್ಯಾಯ 53ನೇ ವಚನ. ಯೇಸು ಸ್ವಾಮಿ ತನ್ನನ್ನು ಹಿಡಿಲಿಕ್ಕೆ ಬಂದವರಿಗೆ ಕೊಟ್ಟಂತ ಉತ್ತರ. ಲೂಕನ ಸುವಾರ್ತೆ 22ನೇ ಅಧ್ಯಾಯ 53ನೇ ವಚನ. ನಾನು ದಿನಾಲು ದೇವಾಲಯದಲ್ಲಿ ನಿಮ್ಮ ಸಂಗಡ ಇದ್ದಾಗ ನೀವು ನನ್ನ ಮೇಲೆ ಕೈ ಹಾಕಲಿಲ್ಲ. ಆದರೆ ಇದು ನಿಮ್ಮ ಕಾಲ, ಇದು ಅಂಧಕಾರದ ದೊರೆತನ ಎಂದು ಹೇಳಿದರು. ಇದು ಅಂಧಕಾರದ ದೊರೆತನ. ಯಾವುದು? ಯೇಸುವನ್ನು ಹಿಡಿಯುವ ಕಾಲ, ಯೇಸುವನ್ನು ಮರಣಕ್ಕೆ ಒಪ್ಪಿಸುವ ಕಾಲ. ಇದು ಯೋರ್ ಟೈಮ್. ಅಂಧಕಾರದ ಒಂದು ದೊರೆತನ. ಅದರಿಂದ ನೀವು ಬ್ಲೈಂಡ್ ಆಗಿದ್ದೀರಿ.
ನಿಮಗೆ ಗೊತ್ತಿಲ್ಲ. ಮುಂದೆ ನಾನು ಶಿಲುಬೆಯಲ್ಲಿ ಹೋಗಿ ನಿಮ್ಗೋಸ್ಕರ ತಂದೆಯೇ ಅವರನ್ನು ಕ್ಷಮಿಸು, ಅವರು ಏನು ಮಾಡ್ತಿದ್ದಾರೆ ಅನ್ನೋದು ಅರಿಯರು. ನೋಡಿ, ಕೊಂದದ್ದು ಯಾರು? ಕೊಲ್ಬೇಕಂತ ಆಲೋಚನೆಗೆ ಬಂದದ್ದು ಯಾರು? ಅವರೇ. ಹಿಡಿದು ಕೊಲ್ಬೇಕು ಅಂತ ಎಷ್ಟೋ ಸಮಯದಿಂದ ಕಾಯ್ತಾ ಇದ್ರು. ಸಮಯ ಬಂತು, ಹಿಡಿಲಿಕ್ಕೆ ಬಂದ್ರು. ಹಿಡಿಲಿಕ್ಕೆ ಬರುವಾಗ ಯೇಸು ಸ್ವಾಮಿ ಹೇಳುವಂತ ಮಾತು, ದಿನಾಲು ನಾನು ನಿಮ್ಮ ಸಂಗಡ ಇದ್ದಾಗ ನೀವೇನ್ ಮಾಡಿಲ್ಲ? ಕೇಳ್ರಿ, ಗಮನಿಟ್ಟು ಕೇಳ್ರಿ. ಯಾರು ಡಿಸ್ಟ್ರಕ್ಷನ್ ಆಗ್ತದೆ? ದಿನಾಲು ನಿಮ್ಮ ಸಂಗಡ ಇರುವಾಗ ಏನ್ ಮಾಡಿಲ್ಲ? ನೀವು ನನ್ನ ಮೇಲೆ ಕೈ ಹಾಕಲಿಲ್ಲ. ಆದರೆ ಇದು ನಿಮ್ಮ ಕಾಲ. ಹಲ್ಲೆಲೂಯ. ಒಂದು ಕಡೆ ದೇವರ ಸಂಕಲ್ಪ ನೆರವೇರುವ ಕಾಲ. ಒಂದು ತಿಳ್ಕೊಳ್ಳಿ, ದೇವರು ಇಷ್ಟು ಪರಿಶುದ್ಧ ಅಂದ್ರೆ ಆತನಿಗೆ ಕೆಟ್ಟದನ್ನು ನೋಡ್ಲಿಕ್ಕೂ ಆಗುದಿಲ್ಲ, ಕೆಟ್ಟದನ್ನು ಸಹಿಸ್ಲಿಕ್ಕೂ ಆಗುದಿಲ್ಲ, ಕೆಟ್ಟದನ್ನು ಮಾಡ್ಲಿಕ್ಕೂ ಆಗುದಿಲ್ಲ. ಆದರೆ ಅನುಮತಿಸ್ತಾನೆ ಅಷ್ಟೇ, ಅನುಮತಿಸ್ತಾನೆ. ಯಾಕಂದ್ರೆ ಪ್ರಲಾಪದಲ್ಲಿ ನಾವು ಓದುವಾಗ ಒಂದು ಮಾತು ಹೀಗೆ ಇರ್ತದೆ. ಐ ಥಿಂಕ್ 3ನೇ ಅಧ್ಯಾಯದಲ್ಲಿ ಯಾವುದೋ ಒಂದು ವಚನದಲ್ಲಿದೆ, ನರಜನ್ಮದವರನ್ನು ಬಾಧಿಸುವುದು ಏನಿಲ್ಲಂತೆ ನನಗೆ ಇಷ್ಟವಿಲ್ಲ. ಬಾಧೆ ಕೊಡುದು. ಕೆಲವರು ಹೇಳ್ತಾರಲ್ಲ, ದೇವರ ಚಿತ್ತ ಆದರೂ ಆತನ ಸ್ವಹಸ್ತ ಮಾಡುವುದಲ್ಲ, ಜಸ್ಟ್ ಒಂದು ಏನು ಮಾಡೋದಂದ್ರೆ ಅನುಮತಿಸು. ಯಾಕೆ? ಸಮ್ಟೈಮ್ಸ್ ದೇವರ ಮಕ್ಕಳು ಇನ್ನೂ ಕೂಡ ಫ್ಲೆಶ್ ಅಲ್ಲಿ ಹೋಗುವುದಾದ್ರೆ ಅವಿದೇರಾಗಿ ಹೋಗುತ್ತೆ. ಅವರು ಅದು ಹೋಗಬಾರ್ದು. ದೇವರ ಮಕ್ಕಳ ಮೇಲಿನ ಪ್ರೀತಿಯಿಂದ ಅನುಮತಿ ಕೊಡ್ತಾರೆ ಕೆಲಸ. ಅವ್ರು ತಿರುಗಿಕೊಳ್ಬೇಕೆಂಬ ಉದ್ದೇಶದಿಂದ ಇದೆಲ್ಲ ಟೀಚಿಂಗ್ಸ್ ಉಂಟು ವಾಕ್ಯದಲ್ಲಿ. ಏನೇ ಇರಲಿ, ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಿದ್ದು, ಹಲ್ಲೆಲೂಯ, ನಮಗೆ ಯಾರು ಕಾಣ್ತಾ ಇದ್ದಾರೆ? ನರಮಾನವರು ಕಾಣ್ತಾ ಇದ್ದಾರೆ, ಹೊಡೆದವರು ಕಾಣ್ತಾ ಇದ್ದಾರೆ. ಆದರೆ ಹಿಂದೆ ಇನ್ಫ್ಲುಯೆನ್ಸ್ ಯಾರ್ದು? ವೈರಿಗೆ ಗೊತ್ತಿಲ್ಲ. ಏನ್ ಗೊತ್ತಿಲ್ಲ ಗೊತ್ತಂತ? ಶಿಲುಬೆಯ ಮರಣದಿಂದಲೇ ನನ್ನ ತಲೆ ಅಂದ್ರೆ ಪವರ್, ನನ್ನ ಅಧಿಕಾರ, ಜನರ ಮೇಲಿದ್ದಂತ ರೂಲಿಂಗ್ ಪವರ್ ಅದು ಮುರಿಯಲ್ಪಡ್ತದೆ ಎಂದು ಯಾತನಿಗೆ ಗೊತ್ತಿರಲಿಲ್ಲ. ಗೊತ್ತಿರ್ತಾ ಇದ್ರೆ ಮಹಿಮೆಯ ಕರ್ತನನ್ನು ಅವರು ಏನ್ ಮಾಡ್ತಾ ಇರಲಿಲ್ಲ? ಶಿಲುಬೆಗೆ ಇಹಲೋಕಾಧಿಕಾರಗಳಲ್ಲಿ ಇದನ್ನು ತಿಳಿದಿದ್ದರೆ ಮಹಿಮೆಯ ಕರ್ತನನ್ನು ಶಿಲುಬೆಗೆ ಅವರು ಹಾಕಿಸ್ತಾ ಇರಲಿಲ್ಲ. ಹಾಗಾದ್ರೆ ಶಿಲುಬೆಯವರೆಗೂ ಬಂದಿದ್ದಾನೆ. ಮಗುವಿನಿಂದ ಹಿಡಿದು ಶಿಲುಬೆಯವರೆಗೂ ಕೂಡ ಬಂದಿದೆ. ಅದ್ರ ಗೊತ್ತಿಲ್ಲ, ಇದೊಂದು ದೇವರ ಸಂಕಲ್ಪ. ಇದು ಏನಾಯ್ತು ಗೊತ್ತುಂಟ? ಇವನ ಕುರಿತಾಗಿ ನಾವು ಹೇಳ್ತೇವೆ, ಹಾಮಾನನ ಕುರಿತಾಗಿ. ತಾನು ತೋಡಿದ ಗುಂಡಿಗೆ ತಾನೇ ಬಿದ್ದು ಬಿಟ್ಟ ಎಂಬುದಾಗಿ ಅವನು ಆಲೋಚಿಸಿದ್ದ. ಮುಗಿದು ದೇವರ ರಾಜ್ಯ ಜನಕುಲ ದೇವರ ಪಂಪಿನ ಮುಗಿಪಾಕೊಂಡ ಪ್ರಾಂಗಾಳಿಕೆ ಅಂತ ಅಲ್ಲೇ ತಿರುಗಿ ಬಿಟ್ಟು ಏನಾಯ್ತು? ಯಾರು ಯೇಸುವನ್ನು ನಂಬ್ತಾರೋ, ಯೇಸುವಿನ ಶಿಲುಬೆ ಮರಣವನ್ನು ಸ್ವೀಕರಿಸ್ತಾರೋ, ಅಂಗೀಕಾರ ಮಾಡ್ತಾರೋ, ಅಲ್ಲಿ ಅವರ ಮೇಲಿನ ಸೈತಾನನ ಅಧಿಕಾರ ಏನಾಗ್ತದೆ? ತಪ್ಪಲ್ಪಡ್ತದೆ. ಸರಿ, ಈ ಲೋಕದಲ್ಲಿ ಇರುವಾಗ ವೈರಿ ಮರಣದವರೆಗೂ ಕೂಡ ನೋಡಿದ. ಆದರೆ ದೇವರಿಗೆ ಸ್ತೋತ್ರ, ಮರಣ ವೇದನೆ ಯೇಸುವನ್ನು ಹಿಡಿದುಕೊಳ್ಳುವುದು ದೇವರ ಚಿತ್ತ ಅಲ್ಲ. ಇಡೀ ಮಾನವ ಕುಲಕ್ಕಾಗಿ ಯೇಸು ಎದ್ದು ಬರುವುದು ದೇವರ ಚಿತ್ತವಾಗಿತ್ತು. ಅದೇ ಪ್ರಕಾರ ಯೇಸು ಎದ್ದು ಬಂದರು. ಹಲ್ಲೆಲೂಯ. ಇದು ನಿನ್ನೆ ಇದ್ದು ಮಾಡಿದ ಕಾರ್ಯಗಳ ಕುರಿತಾಗಿ ಮತ್ತು ವೈರಿಯ ಹೋರಾಟದ ಕುರಿತಾಗಿ ನೋಡಿದೆವು. ಶಿಲುಬೆಯಲ್ಲಿ ಆತನು ಮಾಡಿದ ಕಾರ್ಯ ಅಂತಲ್ಲ, ಅದು ಬಹಳ ದೊಡ್ಡ ಕಾರ್ಯ, ಅದು ದೊಡ್ಡ ತ್ಯಾಗ, ಅದೊಂದು ದೊಡ್ಡ ತ್ಯಾಗ. ಹಲ್ಲೆಲೂಯ. ಇಡೀ ಮಾನವ ಕುಲ ರಕ್ಷಿಸಲ್ಪಡುವುದಕ್ಕಾಗಿ ತಾನು ಏನು ತೀರಿಸಬೇಕಿತ್ತೋ ಅದನ್ನು ಶಿಲುಬೆಯಲ್ಲಿ ಮಾಡಿ ತೀರಿತು ಅಂತ ಹೇಳ್ತಾ ಇದ್ದಾನೆ. ಹಲ್ಲೆಲೂಯ. ಯಾರದನ್ನು ನಂಬ್ತಾರೋ ಅವರ ಜೀವಿತದಲ್ಲಿ ಆ ಸಂಗತಿಗಳೆಲ್ಲ ತೀರಿಸಲ್ಪಡ್ತದೆ. ಪಾಪ, ಶಾಪ, ರೋಗ, ದರಿದ್ರತನ, ಬಡತನ, ಅಂಧಕಾರದ ಒಂದು ಆಧಿಪತ್ಯ ಎಲ್ಲ ಮುಗಿಯಲ್ಪಡ್ತದೆ. ದೇವರ ಆಧಿಪತ್ಯ, ದೇವರ ಪ್ರಸನ್ನತೆ, ದೇವರ ಮಹಿಮೆಯರಿಗೆ ಆತನು ಬರ್ತಾನೆ. ಹಲ್ಲೆಲೂಯ. ಸರಿ, ಈಗ ನಿನ್ನೆ ಇದ್ದ ಹಾಗೆ ಆಯಿತು. ಇನ್ನೊಂದು ನಿನ್ನೆ ಹೇಳ್ತೇನೆ. ಎದ್ದು ಬಂದ ನಂತರ ಆತನು ಈ ಲೋಕದಲ್ಲಿ ಸರಿಸುಮಾರು 40 ದಿವಸ ಇದ್ದುಕೊಂಡು ಅಲ್ಲಿರ್ಬೇಕು. 40 ದಿವಸ ಆತನು ಇದ್ದುಕೊಂಡು ಸರಿಸುಮಾರು 10 ಸಾರಿ ಅಲ್ಲಲ್ಲಿ ತನ್ನ ಶಿಷ್ಯರಿಗೆ, ಅಪೊಸ್ತಲರಿಗೆ ಕಾಣಿಸಿಕೊಂಡನು. ಹಲ್ಲೆಲೂಯ. ಮತ್ತೆ ಕೂಡ ಆತನು ಪುನರುತ್ಥಾನವಾಗಿ ಹೋದ ನಂತರ ಕೂಡ ಕಾಣಿಸಿಕೊಂಡಿದ್ದಾನೆ. ನೀವು ಅದನ್ನು ಬೇಕಾದ್ರೆ 1 ಕೊರಿಂಥ್ಯ 15ನೇ ಅಧ್ಯಾಯ 1ನೇ ವಚನದಿಂದ 10ನೇ ವಚನದವರೆಗೆ ನೀವು ಓದ್ತಾ ಹೋದರೆ ಯಾರಿಗೆಲ್ಲ ಕಾಣಿಸಿಕೊಂಡೆ ಎಂಬುದಾಗಲೇ ಬರೆದಿದೆ.
ಹಲ್ಲೆಲೂಯಾ. ಸರಿ, ನಿನ್ನೆ ಅನ್ನುವಾಗ ಆತನ ಪುನರುತ್ಥಾನನಾಗಿ ಎದ್ದು ಬಂದ ದಿವಸ, ಆ ನಂತರ ಪರಲೋಕಕ್ಕೆ ಹೋದ ದಿವಸ. ಈಗ ಹಾಗೆಯೇ ಈ ಹೊತ್ತು ಇದ್ದಾನೆ ಅನ್ನುವಾಗ ಈ ದಿನ, ಹಲ್ಲೆಲೂಯಾ ಹಲ್ಲೆಲೂಯಾ, ಮತ್ತು ಇದ್ದಾನೆ. ಎಲ್ಲಿದ್ದಾನೆ ಆತನು ಈಗ? ಬೈಬಲ್ ಹೇಳ್ತದೆ ರೋಮನ್ಸ್ 8:34, ರೋಮನ್ಸ್ 8:34. ಈಗ ಎಲ್ಲಿದ್ದಾನೆ ಆತನು? ಎಫೆಸ 1:21, ರೋಮನ್ಸ್ 8:34, ರೋಮನ್ಸ್ 8:34. ಅಪರಾಧಿಗಳಿಂದ ನಿರ್ಣಯಿಸುವವರು ಯಾರು? ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ, ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವನಾಗಿದ್ದಾನೆ. ಎಲ್ಲಿದ್ದಾನಂತೆ ಈಗ? ನಿನ್ನೆಯಿಂದ ಈ ಹೊತ್ತು ಇದ್ದಾನೆ ಅನ್ನುವಾಗ ದೇವರ ಬಲಗಡೆಯಲ್ಲಿ ಇದ್ದಾನೆ. ನಿನ್ನೆ ಇದ್ದು ತನ್ನ ಕಾರ್ಯವನ್ನು ಆಯಾ ಸಂದರ್ಭದಲ್ಲಿ ತನಗೆ ಕೊಡಲ್ಪಟ್ಟ ಜವಾಬ್ದಾರಿಯನ್ನು ಮಾಡಿದಾತನು ಇವತ್ತು ಕೂಡ ಇದ್ದು ತನ್ನ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ನೀವು ಹೇಳ್ರಿ ನನಗೆ, ನೋಡ್ರಿ, ನಿನ್ನೆದು ವಿಷಯ ಬೇಡ್ರಿ. ಈಗ ಇವತ್ತು ಇರುವಂತ ಯೇಸುವಿನ ಕಾರ್ಯ ತನ್ನ ಮಕ್ಕಳಲ್ಲಿ ಏನೆಲ್ಲ? ಎರಡು ವಿಚಾರ, ಪ್ರಾಮುಖ್ಯವಾದ ಎರಡು ವಿಚಾರ ಇದೆ. ಅದರ ಒಳಗೆ ಅನೇಕ ವಿಚಾರಗಳಿದೆ. ಇದು ನಾವು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಇವತ್ತು ಇರುವಾತನು ನಿರ್ವಹಿಸ್ತಿರುವಂತ ಕಾರ್ಯ ಒಂದು, ಇಡೀ ತನ್ನ ಜನರಿಗೋಸ್ಕರ, ಸಭೆಗೋಸ್ಕರ ಆತನು ತಂದೆಯ ಬಲಪಾರ್ಶ್ವದಲ್ಲಿ ಏನ್ ಮಾಡ್ತಾ ಇದ್ದಾನೆ? ಪ್ರಾರ್ಥಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಇನ್ನೊಂದು ವಾಕ್ಯ ಕೊಡ್ತೇನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 25ನೇ ವಚನ. ಇಬ್ರಿಯ 7:25. ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅವರಿಗೋಸ್ಕರ ಮಾಡುವುದಕ್ಕೆ, ಯಾರಿಗೋಸ್ಕರ? ತನ್ನ ಮೂಲಕ ತಂದೆಯ ಬಳಿಗೆ ಬರುವವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕಾಗಿ ಯಾವಾಗಲೂ ಬದುಕುವನಾಗಿದ್ದಾನೆ. ತಿಳ್ಕೊಳ್ಳಿ, ಇದನ್ನ ಪಡ್ಕೊಳ್ಳಿ. ಸಭೆ ಇದನ್ನ ಪಡ್ಕೊಳ್ಳಿ. ಡಿಸ್ಕರೇಜ್ ಆಗ್ಬೇಡ್ರಿ. ಒಂದು ತಿಳ್ಕೊಳ್ಳಿ, ಅವತ್ತು ಇದ್ದು ಆದಿಯಲ್ಲಿ ನಂತರ ಭೂಲೋಕಕ್ಕೆ ಬಂದು ಇದ್ದು ಕಾರ್ಯ ಮಾಡಿದ ಯೇಸು ಸ್ವಾಮಿ ಆತನನ್ನು ಮರಣ ಹಿಡಿದುಕೊಳ್ಳಿಕ್ಕೆ ಆಗಲಿಲ್ಲ, ಅಥವಾ ರೋಮಾಯ ಸೈನಿಕರು ಆತನು ಎದ್ದು ಬರದಂತೆ ಹಿಡಿದುಕೊಳ್ಳಿಕ್ಕೆ ಆಗಲಿಲ್ಲ. ವಿಲ್ ಆಫ್ ಗಾಡ್, ದೇವರ ಸಂಕಲ್ಪ ಆತನ ಮೂಲಕ ನೆರವೇರುವುದನ್ನು ಯಾವುದೇ ಮನುಷ್ಯರವಾಗ್ಲಿ, ಯಾವುದೇ ಸರ್ಕಾರವಾಗ್ಲಿ, ಯಾವುದೇ ಸೈತಾನನಾಗ್ಲಿ ಹಿಡಿದುಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಆತನು ಎದ್ದಿದ್ದಾನೆ. ಎದ್ದದ್ದು ಮಾತ್ರವಲ್ಲದೆ ಆ ದಿನ ಮಾತ್ರ ಇರುವುದಲ್ಲದೆ ಈಗಲೂ ಇದ್ದಾನೆ. ತನ್ನ ಕಾರ್ಯವನ್ನು ಈಗಲೂ ಮಾಡ್ತಾ ಇದ್ದಾನೆ. ದಿಸ್ ಇಸ್ ಜೀಸಸ್ ಕ್ರೈಸ್ಟ್. ಇದು ಯೇಸು ಸ್ವಾಮಿ. ಹಲ್ಲೆಲೂಯಾ ಹಲ್ಲೆಲೂಯಾ. ಒಂದು ನನಗೋಸ್ಕರ ನಿಮಗೋಸ್ಕರ ಬೇಡ್ತಾ ಇದ್ದಾನೆ. ಮಹಾಯಾಜಕನ ಕಾರ್ಯವನ್ನು ಇನ್ನೂ ಕೂಡ ಮಾಡ್ತಾ ಇದ್ದಾನೆ. ಆತನು ಒಂದೇ ಸರಿ ರಕ್ತವನ್ನು ಅರ್ಪಿಸಿದ್ದಾದ್ರೂ ಕೂಡ ಒಂದು ತಿಳ್ಕೊಳ್ಳಿ, ಯಾವತ್ತು ನಾವು ಜೀಸಸ್ ಅನ್ನು ಆಕ್ಸೆಪ್ಟ್ ಮಾಡ್ತೇವೋ ಅವತ್ತಿನಿಂದ ಎಲ್ಲಾ ಸಮಯದಲ್ಲಿ ಒಂದು ವೇಳೆ ಬೈ ಮಿಸ್ಟೇಕ್ ಗೊತ್ತಿಲ್ಲದೆ ತಪ್ಪು ಮಾಡಿದಾಗ ಐ ಆಮ್ ಸಾರಿ ಎನ್ನುವಾಗಲೂ ಕೂಡ ಈಗಲೂ ನಮಗೋಸ್ಕರ ಬೇಡ್ತಾ ಇದ್ದಾನೆ, ನಮಗೋಸ್ಕರ ಪ್ರಾರ್ಥಿಸ್ತಾ ಇದ್ದಾನೆ. ಆತನು ಇದ್ದಾನೆ. ಹಲ್ಲೆಲೂಯಾ. ಆತನು ಇದ್ದಾನೆ. ನನಗೆ ಒಂದು ಇದನ್ನು ಈ ಭಾಗವನ್ನು ದೇವರು ಪ್ರಕಟಿಸುವಾಗ ನನಗೆ ಒಂದು ಇದಾಯ್ತು. ಏನಾಯ್ತು ಅಂದ್ರೆ, ನಾನು ದೇವರ ಹತ್ರ ಕೇಳ್ತಾ ಇದ್ದೆ, ಸಂಡೇ ಸಭೆಯಲ್ಲಿದ್ದೇನೆ, ಸ್ವಾಮಿ ವರ್ಡ್ ಕೊಡು ಅನ್ನುವಾಗ ಈ ವರ್ಡ್ ಎಲ್ಲ ದೇವರು ಕೊಟ್ಟರು. ಹಲ್ಲೆಲೂಯಾ. ಇದು ನನಗೆ ಆಲೋಚನೆ ಮಾಡುವಾಗ ಕೆಲವರು ಬಂದು ನಮ್ಮ ಹತ್ರ ಹೇಳ್ತಾರೆ, ಒಂದು ಎಕ್ಸಾಂಪಲ್ ಹೇಳ್ತಾರೆ, ಆತನ ಪ್ರಾರ್ಥನೆ ಜೀವಿತ, ನಮ್ಮ ಪ್ರಾರ್ಥನೆ ಜೀವಿತ ಕುರಿತಾಗಿ ಕೆಲವರು ಬಂದು ಹೇಳ್ತಾರೆ. ನಾವೆಲ್ಲ ಕೆಲವೊಂದು ಕಡೆ ಊಟಕ್ಕೆಲ್ಲ ಹೋಗ್ತೇವೆ, ಅಲ್ಲಿ ಎಷ್ಟೋ ಜನರು ಹೇಳ್ತೇವೆ, ಬ್ರದರ್ ನಮಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಸರಿ, 1 ತಿಂಗಳು ಮಾಡ್ತೇವೆ, ಅಲ್ಲಿಂದ ಬಂದ ನಂತರ 2 ತಿಂಗಳು ಮಾಡ್ತೇವೆ, ಮತ್ತೆ ಮರೆತು ಬಿಡ್ತೇವೆ. ಆದರೆ ಜೀಸಸ್ ಕ್ರೈಸ್ಟ್ ಇಡೀ ಪ್ರಪಂಚದಲ್ಲಿರುವಂಥ ತನ್ನ ಮಕ್ಕಳಿಗೋಸ್ಕರ ಬೇಡುತ್ತಿದ್ದಾನೆಂದ್ರೆ, ಈಗಲೂ ಇರುವಿಕೆ, ಆತನಿಗೆ ಇರುವ ಸ್ಥಿತಿ ಬೇಡ್ತಾ ಇದ್ದಾನಂದ್ರೆ, ವಾವ್, ಎಂಥ ಪವರ್ಫುಲ್ ಒಬ್ಬ ಯಾಜಕ ಅಥವಾ ಪ್ರಾರ್ಥನಾ ವ್ಯಕ್ತಿ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಅದರ ಒಂದು ಸಂತೋಷ ಏನಂದ್ರೆ, ನಮಗೆ ಇವತ್ತು ಯೇಸು ಸ್ವಾಮಿ ಕೂಡ ಪ್ರಾರ್ಥಿಸ್ತಾ ಇದ್ದಾರೆ,
ಮತ್ತೆ ಅನೇಕ ದಿನದ ಹಿಂದೆ ನಾನು ತಿಳಿಸಿದಾಗೆ ಇನ್ನೊಮ್ಮೆ ಹೇಳ್ತೇನೆ, ಹೋಲಿ ಸ್ಪಿರಿಟ್ ಕೂಡ ನಮ್ಮ ಪರಿಸ್ಥಿತಿಗಳ ಸಮಯ, ಕಠಿಣ ಪರಿಸ್ಥಿತಿಗಳ ಸಮಯದಲ್ಲಿ ರೋಮಾಪುರ 8:26 ಪ್ರಕಾರ ಏನ್ ಮಾಡ್ತಾನೆ ನಮಗೆ ಸಮಟೈಮ್ಸ್ ಈ ಲೋಕ ಯಾತ್ರೆಯಲ್ಲಿ ಏರುಪೇರುಗಳು ಬರುವಾಗ ಏನು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಮಗೆ ಗೊತ್ತಿಲ್ಲದೆ ಇರುವಾಗ, ಸಮಟೈಮ್ಸ್ ನೋಡಿ ಅಂಥ ಪರಿಸ್ಥಿತಿ ನಾವು ದಾಟಿ ಹೋಗುವಾಗ ನಾವು ಸ್ಟಕ್ ಆಗ್ತೇವೆ. ಕೆಲವು ಸಾರಿ ಬೈಬಲ್ ಓದಲಿಕ್ಕೆ ಆಗುದಿಲ್ಲ, ಪ್ರಾರ್ಥನೆ ಮಾಡಲಿಕ್ಕೆ ಬಾಯಿ ಬರುದಿಲ್ಲ ಅಂತ ದೇವ ಸನ್ನಿಧಾನದಲ್ಲಿ ಕುತ್ಕೊಳ್ತೇವೆ. ಆದ್ರೆ ಏನು ಮಾತಾಡ್ಲಿಕ್ಕೆ, ಏನು ಹೇಳ್ಬೇಕು ಗೊತ್ತಾಗುದಿಲ್ಲ. ಒಳಗಿಂದ ಒಂದು ವಾಯ್ಸ್ ಬರ್ತದೆ ಅಂತ. ಅದು ಯಾರೋ ವಾಯ್ಸ್ ಗೊತ್ತುಂಟದ್ದು? ಓದಿ 8:26. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ನಮಗೆ ಸಹಾಯ ಮಾಡುತ್ತಾನೆ. ವಾವ್, ಹಲ್ಲೆಲೂಯಾ. ಯೇಸು ಬೇಡ್ತಾ ಇದ್ದಾನೆ, ಪವಿತ್ರಾತ್ಮನು ನಮ್ಮ ಅಶಕ್ತತೆಯ ಸಮಯದಲ್ಲಿ ಯಾರು ಕೂಡ ಹೇಳಿಕ್ಕಾಗುದಿಲ್ಲ ಐ ಆಮ್ ಪರ್ಫೆಕ್ಟ್, ನಾನು ಪರಿಪೂರ್ಣತೆಯಲ್ಲಿದ್ದೇನೆ ನಮಗೆ ಯಾರು ಕೂಡ ಹೇಳಿಕ್ಕಾಗುದಿಲ್ಲ. ಏನಾದರೂ ದೇವರು ನಮ್ಮ ಸ್ಪಿರಿಟ್ ಭಾಗದಲ್ಲಿ ಮಾಡಿದರೆ ಹೀಸ್ ಗ್ರೇಸ್ ಓನ್ಲಿ. ಹಲ್ಲೆಲೂಯಾ. ಆದರೂ ಮೈಂಡ್ ಮತ್ತು ಫ್ಲೆಶ್ನ ಭಾಗದಲ್ಲಿ ಏರುಪೇರು ಆಗ್ತಾ ಇರ್ತದೆ. ಕೆಲವು ಸಾರಿ ನಾವು ಅಶಕ್ತವುಳ್ಳ ಅಂತ ಹೇಳ್ತಾರೆ, ಅಸಹಾಯಕ ಸ್ಥಿತಿಯಲ್ಲಿರ್ತೇವೆ. ಅಂಥ ಸಂದರ್ಭದಲ್ಲಿ ಹೋಲಿ ಸ್ಪಿರಿಟ್ ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಯೇಸು ಮಾತ್ರವಲ್ಲದೆ ದೇವರಾತ್ಮನು ಸಭೆಗೋಸ್ಕರ ಇದ್ದಾನೆ. ಹಲ್ಲೆಲೂಯಾ. ಮುಂದುವರಿಸಿ ಹೇಳ್ತೇನೆ. ಒಂದನೇ ಯೇಸುವಿನ ವಿಷಯಕ್ಕೆ ಬರ್ತೇನೆ. ಒಂದು, ಆತನು ಈ ದಿನಗಳಲ್ಲಿ ಇದ್ದು ಮಾಡುವ ಕಾರ್ಯ ಪ್ರಾರ್ಥನೆ. ಎರಡನೇದಾಗಿ ಬ್ಯೂಟಿಫುಲ್ ವಿಷಯ ಗೊತ್ತುಂಟ? ಏನು ಗೊತ್ತುಂಟ ಅದು? ಏನು ಎರಡನೇದಾಗಿ ಆತನ ಏನು ಮಾಡ್ತಾರೆ ಗೊತ್ತುಂಟ? ಅದು ನಿಮಗೆ ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 20ನೇ ವಚನದಿಂದ ಕೆಲವು ವಾಕ್ಯಗಳನ್ನು ಹೇಳುತ್ತಾ ನಾನು ತೋರಿಸಿಕೊಡ್ತಾ ಹೋಗ್ತೇನೆ. ಮಾರ್ಕನ ಸುವಾರ್ತೆ 16, 20ನೇ ವಚನದಿಂದ 19 ಮತ್ತು 20 ಓದಿ. ಇಲ್ಲಿರುವಂಥ ವಿಷಯ ಏನು ಗೊತ್ತುಂಟ? ಮಾರ್ಕನ ಸುವಾರ್ತೆ 16, 19, 20 ಇರುವಂಥ ವಿಷಯ ಏನಂದ್ರೆ, ಓದಿ ಫಸ್ಟ್ ಮತ್ತೆ ವಿಷಯ. ಯೇಸು ಸ್ವಾಮಿಯು ಅವರು ಕೂಡ ಮಾತಾಡಿದ ಮೇಲೆ ಆಕಾಶಕ್ಕೆ ಒಯ್ಯಲ್ಪಟ್ಟನು. ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು. ಇತ್ತಲಾಗಿ ಅವರು ಹೊರಟು ಹೋಗಿ ಎಲ್ಲೆಲ್ಲಿಯೂ ಸುವಾರ್ತೆಯನ್ನು ಸಾರಿದರು. ಮತ್ತು ಕರ್ತನು ಅವರ ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ ಸುವಾರ್ತೆಯ ವಾಕ್ಯವನ್ನು ಬಲಪಡಿಸುತ್ತಾ ಇದ್ದರು. ಹಲ್ಲೆಲೂಯಾ. 11 ಮಂದಿ ಶಿಷ್ಯರನ್ನು ನಿಲ್ಲಿಸಿ ಆತನಿಗೆ ಕೊನೆಯ ಆಜ್ಞೆ ಕೊಟ್ಟು, ಈಗ ಪರಲೋಕಕ್ಕೆ ಹೋಗಿದ್ದಾನೆ. ಏನಾಜ್ಞೆ ಕೊಟ್ಟಿದ್ದಾನೆ? ಈಗ ಜಗತ್ತಿಗೆಲ್ಲ ಹೋಗಿ, ಭೂಲೋಕದಲ್ಲಿ ಇರುವಾಗ ಅನ್ಯರ ಬಳಿಗೆ ಹೋಗಬೇಡ್ರಿ ಅಂತ ಹೇಳಿದ ಆತನು ಇಡೀ ಜಗತ್ತಿಗೋಸ್ಕರ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟ ನಂತರ, ರಕ್ತ ಸುರಿಸಿದ ನಂತರ ಈಗ ಹೇಳ್ತಾ ಇದ್ದಾನೆ, ಈಗ ಹೋಗಿರಿ, ಎಲ್ಲ ಕಡೆ ಹೋಗಿ ಸುವಾರ್ತೆ ಸಾರಿ, ತನ್ನ ವಾಕ್ಯವನ್ನು ಕೊಡ್ತಾನೆ. ಈಗ ಅವರು ಆತನ ಮಾತಿನ ಪ್ರಕಾರ ಹೋಗುವಾಗ ಏನಾಯ್ತು? 20ನೇ ವಚನ. ಇತ್ತಲಾಗಿ ಅವರು ಹೊರಟು ಹೋಗಿ ಎಲ್ಲೆಲ್ಲಿಯೂ ಸುವಾರ್ತೆಯನ್ನು ಸಾರಿದರು. ಇತ್ತಲಾಗಿ ಅವರು ಹೊರಟು ಹೋಗಿ ಎಲ್ಲೆಲ್ಲಿಯೂ ಸುವಾರ್ತೆಯನ್ನು ಸಾರಿದರು. ಮತ್ತು ಕರ್ತನು ಅವರು ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ ಸುವಾರ್ತೆಯ ವಾಕ್ಯವನ್ನು ಬಲಪಡಿಸುತ್ತಾ ಇದ್ದರು. ಮತ್ತು ಕರ್ತನು ಅವರ ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯ ಮಾಡುತ್ತಾ ಏನ್ ಮಾಡ್ತಾ ಇದ್ದಂತೆ? ಸುವಾರ್ತೆಯ ವಾಕ್ಯವನ್ನು ಬಲಪಡಿಸುತ್ತಾ ಇದ್ದರು. ಏನಾದರೂ ಪಡ್ಕೊಳ್ತಾ ಇದ್ದೀರಾ? ನೋಡಿ, ಇದರಲ್ಲಿ ಒಂದು ರೆವಲ್ಯೂಷನ್ ಅಂದರೆ, ದೇವರ ಮಕ್ಕಳಾದ ಮೇಲೆ ದೇವರ ಒಂದು ವಾಕ್ಯವನ್ನು ಪಡೆದುಕೊಂಡು, ಆಜ್ಞೆ ಇರ್ಬೋದು, ಏನೇ ವಿಷಯ ಇರ್ಬೋದು, ವರ್ಡ್ ಆಫ್ ಗಾಡ್ ಅನ್ನು ಇಟ್ಕೊಂಡು ವಾಕ್ಯದಲ್ಲಿ ಚಲಿಸುವಾಗ ಏನಾಗ್ತದೆ ಗೊತ್ತುಂಟ? ಯೇಸು ಸ್ವಾಮಿಗಳು ಅದೇ ಕಾಯ್ತಾ ಇದ್ದಾನೆ. ಪುನರುತ್ಥಾನನಾಗಿ ಜೀವಿಸ್ತಿರುವಂಥ ಯೇಸು ಸ್ವಾಮಿ ಅದೇ ಕಾಯ್ತಾ ಇದ್ದಾನೆ. ವರ್ಡ್ ಇಟ್ಕೊಂಡು ವರ್ಡ್ ಅಲ್ಲಿ ಮೂವ್ ಆಗುವಾಗ, ಹಲ್ಲೆಲೂಯಾ, ಆ ವಾಕ್ಯ ಸತ್ಯ ಎಂಬುದಾಗಿ ಆತನು ಅದ್ಭುತ ಕಾರ್ಯಗಳ ಮೂಲಕ, ಸೂಚಕ ಕಾರ್ಯಗಳ ಮೂಲಕ ಸ್ಥಾಪಿಸ್ತಾನೆ. ಹಲ್ಲೆಲೂಯಾ. ಅದರ ಅರ್ಥ, ದೇವರ ಚಿತ್ತವನ್ನು ಅರಿತುಕೊಂಡು, ಆತನ ಆಜ್ಞೆಯನ್ನು ಪಡೆದುಕೊಂಡು, ಆತನ ವಾಕ್ಯದಲ್ಲಿ ಸಂಚರಿಸುವಂಥ ವ್ಯಕ್ತಿಗಳು ಯಾರಿದ್ದಾರೋ ಅವರು ಒಂದು ಸ್ಟೆಪ್ ಮುಂದೆ ಇಡುವಾಗ ಆತನಿಗೆ ಒಂದು ಅನುವು ಮಾಡಿಕೊಟ್ಟ ಹಾಗೆ. ಯಾಕೆ? ದೇವರ ಚಿತ್ತ ಉದ್ದೇಶ ಭೂಲೋಕದಲ್ಲಿ ನೆರವೇರುವುದಕ್ಕಾಗಿ ಜೀಸಸ್ ಕ್ರೈಸ್ಟ್ಗೆ ನಾವೊಂದು ತಪ್ಪು ತಿಳ್ಕೊಳ್ಬೇಡಿ, ವೇ ಮಾಡಿಕೊಟ್ಟ ಹಾಗೆ. ಯಾಕಪ್ಪ ಇವರು ಹೀಗೆ ಮಾಡ್ತಾರೆ, ದೇವರಿಗೆ ವೇ ಮಾಡಿಕೊಡುದ ಅಂತ ಹೇಳ್ಬೋದು. ಆದರೆ ಒಂದು ತಿಳ್ಕೊಳ್ಳಿ, ಇದು ದೇವರು ಸಂಕಲ್ಪಿಸಿದ್ದು. ಒಂದು ವೇಳೆ ಡೈರೆಕ್ಟ್ ಆಗಿ ಇಡೀ ಭೂಲೋಕ ರಕ್ಷಣೆಗೆ ತರೋದಾದ್ರೆ ದೇವರು ಒಂದು ಹಸ್ತದಿಂದ ಟಕ್ಕ ಈಗಂದ್ರೆ
ಡೈರೆಕ್ಟ್ ಆಗಿ ರಕ್ಷಣೆ ಬರುವ ಸಾಧ್ಯತೆ ಇತ್ತು. ಯಾಕೆ ಯೇಸು ಸ್ವಾಮಿಯನ್ನು ಕಳಿಸ್ಬೇಕಿತ್ತು? ಅದು ದೇವರ ಸಂಕಲ್ಪ, ಅದು ದೇವರ ಉದ್ದೇಶ, ದೇವರ ಸಂಕಲ್ಪ. ಯೇಸು ಸ್ವಾಮಿ ನಂತರ ಅಪೋಸ್ತಲರ ನಂತರ ಸಭೆ. ಹಲ್ಲೆಲೂಯಾ. ಸಭೆ ಮುಂದೆ ಹೋಗುವುದನ್ನ, ಸಭೆ ದೇವರ ವಾಕ್ಯದಲ್ಲಿ ಹೆಜ್ಜೆ ಇಡುವುದನ್ನ ಇವತ್ತು ಪರಲೋಕ ವೇಟ್ ಮಾಡ್ತಾ ಇದೆ. ಹಲ್ಲೆಲೂಯಾ. ಖಂಡಿತವಾಗಿ ಹೇಳ್ತೇನೆ, ದೇವರ ವಾಕ್ಯ ನಿಮ್ಮಲ್ಲಿ ನನ್ನಲ್ಲಿ ಮಾತಾಡಿದಾಗ, ಆ ವಾಕ್ಯದಲ್ಲಿ ನಾವು ನಡೆಯುವಾಗ, ವಾಕ್ಯದಲ್ಲಿ ಚಲಿಸುವಾಗ ಪರಲೋಕದ ದೇವರು, ಪರಲೋಕದ ದೂತ, ನಾನು 100% ಹೇಳ್ತೇನೆ, ಹಲ್ಲೆಲೂಯಾ, ನಮಗಿಂತ ಮುಂದಾಗಿ ಅವರು ಚಲಿಸ್ತಾರೆ, ಅಲ್ಲಿ ವರ್ಕ್ ಮಾಡ್ತಾರೆ. ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ನಿಮಗೆ ನಾನು ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅದು 1 ಕೊರಿಂಥ 3ನೇ ಅಧ್ಯಾಯ 9ನೇ ವಚನದಲ್ಲಿ ಅಪೊಸ್ತಲನಾದ ಪೌಲನು ಸೇವಕರುಗಳ ಕುರಿತಾಗಿ ಹೇಳ್ತಾ ಬರುವಾಗ, ಅಲ್ಲಿ 3ನೇ ಅಧ್ಯಾಯದಲ್ಲಿ 2ನೇ ಅಧ್ಯಾಯದಲ್ಲಿ ಸ್ವಲ್ಪ ಏನಾಯ್ತು ಗೊತ್ತುಂಟ, ಜನರು ಸೇವಕರುಗಳನ್ನು ಹಿಂಬಾಲಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಜನರು. ಆಗ ಆತನು ಹೇಳ್ತಾನೆ, ಸೇವಕರು ಏನಿಲ್ಲ, ಬರೀ ದೇವರ ಕೈಯ ಸಾಧನ, ಎಲ್ಲವೂ ದೇವರೇ, ಸಮಸ್ತರಲ್ಲಿ ಸಮಸ್ತನ ಆತನೇ ಎಂಬುದಾಗಿ ಅವರು ಟೀಚ್ ಮಾಡ್ತಾ ಬರುವಾಗ ಒಂದು ಮಾತು ಹೇಳ್ತಾರೆ. 3ನೇ ಅಧ್ಯಾಯ 9ನೇ ವಚನ ಓದಿ. ನಾವು ದೇವರ ಜೊತೆ ಕೆಲಸದವರು. ಅವನು ಹೇಳ್ತಾ ಇದ್ದಾರೆ, ನಾವು ಏನಲ್ಲ, ಎಲ್ಲ ಅವರೇ. ನಾವು ದೇವರ ಜೊತೆ ಕೆಲಸದವರು, ದೇವರ ಜೊತೆ ಕೆಲಸ, ಅವರ ಜೊತೆ ಕೆಲಸದವರು. ಹಲ್ಲೆಲೂಯಾ. ಮತ್ತೆ ನೀವು ದೇವರ ಹೊಲವು, ನೀವು ದೇವರ ಹೊಲವು, ದೇವರ ಕಟ್ಟಡವೂ ಆಗಿದ್ದೀರಿ. ಸಭೆ ಇವತ್ತು ಏನು ಗೊತ್ತಿಲ್ಲ, ಸಭೆ ಇರ್ಬೋದು, ಸಭಾ ಸೇವಕರು ಇರ್ಬೋದು, ಸಭೆ ಮತ್ತು ಸಭಾ ಸೇವಕರು ದೇವರ ಜೊತೆ ಕೆಲಸದವರು. ಹಲ್ಲೆಲೂಯಾ. ಸ್ವಾಮಿಯ ಮಾತನ್ನು ನೆರವೇರಿಸುವುದಕ್ಕಾಗಿ ಒಂದು ಹೆಜ್ಜೆ ಇಡುವಾಗ ನೀನು ಆತನ ಜೊತೆಯಲ್ಲಿ ಅಗ್ರಿ ಆಗಿ, ನಾನು ಆತನ ಜೊತೆಯಲ್ಲಿ ಏನಾಗಿ ಕನೆಕ್ಟ್ ಆಗಿ ಮೂವ್ ಆಗ್ತೇವೆ. ಆಗ ಯಾರು ಬರ್ತಾರೆ? ದೇವರ ಹಸ್ತ ನಿನಗಿಂತ ಮುಂದೆ ಬಂದು ಅಲ್ಲಿ ಕಾರ್ಯ ಮಾಡ್ತಾರೆ. ಇನ್ನೊಂದು ವರ್ಡ್ ತೆಗಿರಿ, 2 ಕೊರಿಂಥ 6ನೇ ಅಧ್ಯಾಯ ಅದರ 1ನೇ ವಚನ. ಅಲ್ಲಿ ಕೂಡ ಪೌಲನು ಹೇಳ್ತಾ ಇದ್ದಾನೆ, ಬೇಗ ತೆಗಿರಿ. ನಾವು ಆತನೊಂದಿಗೆ ಕೆಲಸ ನಡೆಸುವವರಾಗಿದ್ದು, ನೀವು ಹೊಂದಿದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರೆಂದು ಎಚ್ಚರಿಸುತ್ತೇನೆ. ಹಲ್ಲೆಲೂಯಾ. ಇದೊಂದು ವಿಷಯ ಗೊತ್ತಲ್ಲ, ನಮ್ಮೊಂದಿಗೆ ಆತನಲ್ಲ. ಒಂದು ತಿಳ್ಕೊಳ್ಬೇಕು, ಇವತ್ತು ಕ್ರೈಸ್ತ ಸಭೆಗಳು ಹಾದಿ ತಪ್ಪುತ್ತಿರುವಂತ ಭಾಗ ಯಾವುದು ಗೊತ್ತುಂಟ? ನಮ್ಮೊಂದಿಗೆ ಆತನಲ್ಲ, ಆತನೊಂದಿಗೆ ನಾವು. ಇದು ಏನು ರೆವಲ್ಯೂಷನ್ ಕೊಡ್ತದೆ? ನಮ್ಮೊಂದಿಗೆ ಆತನಂದ್ರೆ ಏಸೋ ಬಲ ಪೊಯ್ ಲಕ್ಕಲ ಪೊಯ್ ಕುಲ್ಲ ಈ ಮಲ್ಪಲ, ಇದು ನನ್ನೊಂದಿಗೆ ಆತನು. ಬೈಬಲ್ ಹಾಗೆ ಹೇಳುವುದಿಲ್ಲ. ಆತನೊಂದಿಗೆ ನಾವು ಅಂದ್ರೆ ವರ್ಡ್, ದೇವರು ಏನು ನಮಗೆ ದೇವರು ತನ್ನ ನುಡಿಗಳನ್ನು ಕೊಟ್ಟಿದ್ದಾನೆ ಅಥವಾ ಏನು ಮಾತಾಡ್ತಾನೋ ಆ ಮಾತಿನ ಪ್ರಕಾರ ಪೋಲ 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 ಈ ಪೋಲ, ಆತನೊಂದಿಗೆ ನಾವಲ್ಲ ಈ ಪೋಲ ಪಲ್ಲ, ಈ ಪೋಲ ಪ್ರೇಯರ್ ಮಂತ್ರ, ಈ ಅಡೆಪೊಚ್ಚಿ ಇಡಬಲ್ಲ, ಇದು ಆತನೊಂದಿಗೆ ನಾವು. ಹಾಗಲ್ಲ ಏನಂದ್ರೆ ಕೆಲವು ಸಾರಿ ಏನಾಗ್ತದೆ, ಮನುಷ್ಯರು ಕೆಲವು ಬೋಧನೆಗಳು ಈ ರೀತಿ ಮಾಡ್ತಾ ಉಂಟು ಮನುಷ್ಯರನ್ನ. ಅಂತಂದ್ರೆ ನಾವು ಏನು ಹೇಳಿದ್ರು ನಡೀತದೆ, ಏನು ಹೇಳಿದ್ರು ಮಾಡಿದ್ರೆ ಇದು ಅಲ್ಲ. ಆತನು ಏನು ಹೇಳ್ತಾನ, ಆತನ ಜೊತೆ ಕೆಲಸದವರು. ಹಲ್ಲೆಲೂಯಾ. ಆತನು ನಮ್ಮ ಕೆಲಸದವ ಅಲ್ಲ. ತಿಳ್ಕೊಳ್ಬೇಕು, ಆತನು ಯಾರು ಪ್ರಿಯರೇ? ಮಹೋನ್ನತನಾದಂತ ದೇವರು. ಹಲ್ಲೆಲೂಯಾ. ಇವತ್ತು ನಾವೆಲ್ಲ ದತ್ತಪುತ್ರರು, ಇಸ್ರಾಯೇಲರ ಭಾಗ್ಯವನ್ನು ಕಳ್ಕೊಂಡ್ರು. ಯೇಸುವಿನ ಮೂಲಕ ನಾವು ಕಸಿ ಕಟ್ಟಲ್ಪಟ್ಟೆವು. ಒಂದು ಭಾಗ್ಯ, ಆತನ ಕೃಪೆ ಸಿಕ್ಕಿದೆ. ಹೌದು, ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಆದರೆ ಆತನೊಂದಿಗೆ ಕೆಲಸ ನಡೆಸತಕ್ಕವರು. ಹಲ್ಲೆಲೂಯಾ. ಅದರ ಅರ್ಥ ಏನು ಗೊತ್ತುಂಟ? ಆತನ ಚಿತ್ತ, ಆತನ ಆಲೋಚನೆ, ಆತನ ಮಾರ್ಗದಲ್ಲಿ ನಾವು ಹೋಗುವವರು. ನಮ್ಮದೇ ಯಾವುದೇ ಆಲೋಚನೆ ಇಟ್ಕೊಂಡು ಏಸು ಬಲ ಕುಲ್ಲ ಪೋಲ ಅಂದ್ರೆ ಖಂಡಿತವಾಗಿ ಆಗುವುದಿಲ್ಲ. ಹಲ್ಲೆಲೂಯಾ. ಹಾಗಾದ್ರೆ ನೀವೆಲ್ಲ ಯಾರು? ಆತನ ಜೊತೆ ಕೆಲಸದವರಾಗಿರುವಾಗ ಒಂದು ಕಲಿತುಕೊಳ್ಬೇಕು, ಕುಳಿತುಕೊಂಡು ಆತನ ವಾಯ್ಸ್ ಕೇಳಬೇಕು. ಸ್ವಾಮಿ, ಈ ಮಂತ್ರತ ಪೋಲ, ಈ ಪೋಲ ಪಾತೆಲ್ಲ, ಈ ಪೋಲ ಪ್ರಾರ್ಥನೆ ಮಾಡ್ಕೊಳ್ಳೆ, ಮಂತ್ರದ ಎದೆಗಾದ್ರೂ ಪ್ರಾರ್ಥನೆ ಮಾಡ್ಕೊಡು. ಒಟ್ಟೆಪ್ಪೋಡು ಬಲ ತೋಪಲ ಪನ್ಲ
ಆತನು ಹೇಳುವಾಗ ನಾವು ಹೋಗುವಾಗ ಏನಾಗ್ತದೆ ಗೊತ್ತುಂಟ, ಅಲ್ಲಿ ಗಾಳಿ ಆಗ್ತದೆ. ನಿಮಗೆ ಯೇಸು ಸ್ವಾಮಿ ಇದೇ ರೀತಿ ಚಲಿಸಿದ್ರು. ಯೇಸು ಸ್ವಾಮಿ ಪರಲೋಕದಿಂದ ಬಂದಾತನು, ಆತನು ಪರಲೋಕದವನಾಗಿದ್ರು ಕೂಡ ಆತನೊಂದು ಒಳ್ಳೆ ಮಾದರಿ ಬಿಟ್ಟು ಹೋಗಿದ್ದಾನೆ. ಏನ್ ಮಾದರಿ ಗೊತ್ತುಂಟ? ಒಂದೊಂದು ಅದ್ಭುತ ನಡಿಬೇಕಾದ್ರೂ ಕೂಡ ಅಲ್ಲಿಂದ ಪರ್ಮಿಷನ್ ಬರದಿದ್ರೆ ಅದು ಹೌದಾ? ನೀವು ಇದನ್ನು ಹೋಗ್ತೀರಾ? ಹಾಗಲ್ಲ, ಇವತ್ತು ಏನೋ ಒಂದು ಆಲೋಚನೆಗೆ ನಾನು ಮಾಡ್ತೇನೆ, ನಾನು ಕೊಂಡು ನೋ 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 ಅಲ್ಲಿಂದ ಪರ್ಮಿಷನ್ ಕಾಯ್ತಾ ಇರಬೇಕು. ಕಾಯ್ತಾ ಆತರ ದೊಡ್ಡ ಆಸ್ತಾದ ಕೊಡೋದು ನಾವು. ಹಲ್ಲೆಲೂಯಾ. ನೋಡಿ, ಇದನ್ನು ಒಂದು ಎಕ್ಸಾಂಪಲ್ ಕೊಡ್ತೇನೆ. ಇವರು ಕಾನಾ ಊರಿನ ಮದುವೆಯಲ್ಲಿ ತಾಯಿ ಬಂದು ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ? ಅದೇ ದ್ರಾಕ್ಷಾರಸ ಕಡಿಮೆ ಆಗಿದೆ, ಖಾಲಿ ಆಗಿದೆ, ಮಾಡಿಬಿಡು ಅಂತ. ಮಾಡಿಬಿಟ್ನಾ? ಎಸ್, ನಾನು ಪರಲೋಕದಿಂದ ಬಂದಾತನು, ನಾನು ಮಾಡ್ತೇನೆ. ನೋ ಅಮ್ಮ, ನನ್ನ ಕೊಡವೆ ಅದು ನನ್ನ ಮತ್ತು ನನ್ನ ಫಾದರ್ದು ಸಂಗತಿ, ಅದು ನಿನಗೆ ಯಾಕೆ? ನನ್ನ ಸಮಯವು ಇನ್ನೂ ಬಂದಿಲ್ಲ ಹೇಳುದಿಲ್ವಾ? ಅದರಂತೆ ಎಂತ ಒಂದೊಂದು ಕುಳಿತುಕೊಳ್ಳುವುದಕ್ಕೂ ಒಂದೊಂದು ಏಳುವುದಕ್ಕೂ ಪರಲೋಕದ ತಂದೆಯ ಚಿತ್ತವನ್ನೇ ಎದುರು ನೋಡ್ತಾ ಇದ್ದ. ವಾವ್, ಎಂತ ಮಾದರಿ ಜೀಸಸ್ ಕ್ರೈಸ್ಟ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಖಂಡಿತವಾಗಿ ಹೇಳ್ತೇನೆ, ನಿಮಗೆ ಸ್ಮಿತ್ ವಿಗ್ಲಸ್ವರ್ತ್ ಕುರಿತಾಗಿ ನೀವು ಕೇಳ್ಬೋದು. 17 ಡೆಡ್ ಬಾಡಿ ರೈಸ್ ಮಾಡಿದ್ದಾರೆ. ವಾವ್, ನಾವು ಸಹ ಮಾಡ್ಲಿಕ್ಕಾಗ್ತದೆ. ನಾನು ಎಣಿಸೋದಿಲ್ಲ. ಸ್ಮಿತ್ ವಿಗ್ಲಸ್ವರ್ತ್ ಲೈಫ್ ಸ್ಟೋರಿ ಏನು ಗೊತ್ತಾ? ನಾನು ಹೇಳ್ತೇನೆ ನಿಮಗೆ. ಅವರಿಗೆ ಆ ಒಂದು ಸ್ಪೆಷಲ್ ಅನಾಯಿಂಟಿಂಗ್ ಕೊಟ್ಟದ್ದು ಗಾಡ್. ಆ ರೀತಿಯ ಒಂದು ಹೀಲಿಂಗ್ ಮಿನಿಸ್ಟ್ರಿ, ಆ ಅಭಿಷೇಕ ಕೊಟ್ಟದ್ದು ದೇವರು. ಅವರು ಎಲ್ಲಿ ಹೋಗ್ಬೇಕಾದ್ರೂ ದೇವರು ಮಾತಾಡದ ಹೊರತು ಹೋಗ್ತಾ ಇರಲಿಲ್ಲ. ಒಂದು ಸಾರಿ ಏನಾಯ್ತು ಗೊತ್ತಾ? ದೇವರು ಮಾತಾಡಿದ್ರು ಮನೆಯಲ್ಲಿ. ಒಬ್ಬ ಅಸ್ವಸ್ಥನಿರುವಾಗ ಏನಾಯ್ತು ಗೊತ್ತುಂಟ? ಅವನಿಗೆ ಮರಣ ಹಾಸಿಗೆಯಲ್ಲಿದ್ದಾನೆ. ನೀನು ಹೋಗು ಅಂತ ದೇವರು ಹೇಳಿದ್ರು. ಸರಿ, ಇವರು ಹೋದ್ರು, ಪ್ರೇಯರ್ ಮಾಡಲಿ ಹೋಗು. ಇವರು ಹೋದಾಗ ಏನಾಯ್ತು ಗೊತ್ತಾ? ಪ್ರೇಯರ್ ಮಾಡಿದಂತ ಅವ್ರು ಸತ್ತೇ ಹೋದ. ನೋಡಿ, ಒಂದು ವಿಷಯ ಹೇಳ್ತೇನೆ, ಸೇವೆಯಲ್ಲಿ ನೆಗೆಟಿವ್ ವೇಸ್ ಉಂಟು, ಪಾಸಿಟಿವ್ ವೇಸ್ ಉಂಟು. ಎರಡು ಕಲ್ತುಕೊಳ್ಳಿ, ಬ್ಯಾಲೆನ್ಸ್ ಅಲ್ಲಿ ಹೋಗ್ಲಿಕ್ಕೆ ಆಗ್ತದೆ. ಕೆಲವು ಸರಿ ಏನಾಗ್ತದೆ ಗೊತ್ತಂದ್ರೆ, ಈಗ ಒಂದು ನಾವು ಸ್ಮಿತ್ ವಿಗ್ಲಸ್ ಹೇಳ್ತೇವೆ, ಒಂದು ಮಾವಿನ ಗಿಡ ಕಷ್ಟ ತಂದು ಯಾವ್ದು ನಡ್ತೇವೆ, ಅದ್ರ ಹಿಂದೆ ತಂದು ಶ್ರಮ ತಿಳಿಸೋದಿಲ್ಲ. ಶ್ರಮ ಎಲ್ಲ ಎಷ್ಟು ಉಂಟು ಅದರಲ್ಲಿ, ಅದನ್ನು ಯಾವ ರೀತಿ ನೋಡ್ಕೊಳ್ಬೇಕು, ಯಾವ ರೀತಿ ಬೆಳೆಸ್ಬೇಕು, ಅದನ್ನೆಲ್ಲ ಹೇಳೋದಿಲ್ಲ. ಖಾಲಿ ಕುಕ್ಕು ಬಂದು ದಿನ ಕುಕ್ಕು ಏನ ಸ್ವೀಟಿಯೋ, ವಾವ್, ಅದ್ರ ಹಿಂದೆ ಏನಿದೆ ಪ್ಲಸ್ ಮೈನಸ್, ಇದು ನಮ್ಮನ್ನು ಸ್ಟ್ರಾಂಗ್ ಮಾಡ್ತಾರೆ. ಸ್ಮಿತ್ ವಿಗ್ಲಸ್ವರ್ತ್ ಹೋದ್ರು, ಅಲ್ಲಿ ಹೋದಾಗ ಡೆತ್ ಆಯಿತು. ಅವರಿಗೆ ಬಹಳ ಇದಾಯಿತು. ದೇವ್ರ ಹತ್ರ ಕೇಳಿದ್ರು, ಸ್ವಾಮಿ, ನೀನು ಹೇಳದೆ ನಾನು ಎಲ್ಲಿ ಹೋಗ್ತಾ ಇರಲಿಲ್ಲ, ನೀನು ಕಳಿಸಿದ್ದಿ, ಈಗ ಏನಾಗ್ತಾ ಉಂಟಿಲ್ಲ. ಆಗ ಅವರಿಗೊಂದು ವಾಕ್ಯ ಬಂದು ನೆನಪಿಗೆ ಬಂದದ್ದು, ಕೀರ್ತನೆ ಬರುವಂಥದ್ದು, ನನ್ನ ತಲೆಯನ್ನು ಎತ್ತುವಂತೆ ಮಾಡುವಾತನು ನೀನೇ. ಯಾಕಂದ್ರೆ ಅವರಿಗೊಂದು ಕನ್ಫರ್ಮೇಶನ್ ಬಂತು, ನನ್ನ ಸ್ವಾಚ್ಛೆಗೆ ಬರಲಿಲ್ಲ, ನನ್ನ ಸ್ವಾಚ್ಛೆಯನ್ನು ಏನು ಮಾಡ್ತಾ ಇಲ್ಲ, ದೇವರಿಗೆ ಆತನ ಜೊತೆ ಕೆಲಸದವನಾಗಿದ್ದೇನೆ, ನಾನು ಕಮಿಟ್ ಆಗಿದ್ದೇನೆ ಅಷ್ಟೇ. ಆತನ ಹೇಳ್ತಾನೆ, ಏನು ಹೇಳ್ತಾನೆ ಅಲ್ಲಿಗೆ ಹೋಗ್ತೇನೆ, ಅದು ಮಾಡ್ತೇನೆ. ಆಗ ನಾನು ಹೋಗಿ ಆತನ ಹೇಳಿದಾಗೆ ಮಾಡ್ತೇನೆ. ಕೈ ಇಟ್ಟು ಪ್ರಾರ್ಥಿಸಂತಾರೆ, ಪ್ರಾರ್ಥಿಸ್ತೇನೆ, ದೇವರು ಅವರನ್ನು ನಿರ್ಮಿಸ್ತಾನೆ. ನಂತರ ಏನಾಯ್ತು ಗೊತ್ತಾ? ಸತ್ತು ಹೋದ. ದೇವರಾತ್ಮ ಹೇಳಿದಂತೆ, ಅಯ್ಯೋ ಪ್ರಾರ್ಥನೆ ಹೋಗ್ತೀರಾ, ದಿನ ಮಲ್ಪು ಲಕ್ಕ ಡೆಡ್ ಬಾಡಿ ಲಕ್ಕ ಗೋಡಿ ಎರ್ಗದು ಅಂತಲ್ಲ, ಅವ್ರದ್ದು ಶೈಲ ಎತ್ತಿ ಡೆಡ್ ಬಾಡಿಯನ್ನು ಎತ್ತಿ ಗೋಡೆಗೆ ನಿಲ್ಲಿಸಿದಾಗ ಏನಾಯ್ತು ಗೊತ್ತಾ? ಒಮ್ಮೆ ಡಮ್ಮ ಬಿತ್ತಂತೆ, ಎದುರಿಗೆ ಹಿಡ್ಕೊಂಡಂತೆ, ಪುನಃ ಒರಗಿಸಿದ್ರಂತೆ, ಪುನಃ ಬಿತ್ತಂತೆ, ಪುನಃ ಒರಗಿಸಿದ್ರೆ, ವಾಟ್ ಇನ್ ದ ನೇಮ್ ಆಫ್ ಜೀಸಸ್ ಅಂತ. ನೋಡಿ, ದೇವರ ಮಾತು, ದೇವರ ಚಿತ್ತ, ದೇವರ ಪ್ರಕಟಣೆಗೆ ಹೊಂದಿಕೊಂಡಾಗ ಎಷ್ಟು ಧೈರ್ಯದಿಂದ ಅವರು ಮೂವ್ ಆಗ್ತಾ ಇದ್ದಾರೆ, ಆಪರೇಟ್ ಆಗ್ತಾ ಇದ್ದಾರೆ. ಹಾಲೆಲೂಯಾ. ಅಪೊಸ್ತಲ ಪೌಲರು ಕೂಡ ಹೀಗೆ ಆಪರೇಟ್ ಆಗಿದ್ದಾರೆ. ಅದರ ವಾಕ್ಯದಲ್ಲಿ ತೋರಿಸ್ತೇನೆ ನಾನು ನಿಮಗೆ. ಆ ನಂತರ ಏನೇನು ಗೊತ್ತುಂಟ? ಕೆಲವು ಸಾರಿ ಬಿದ್ದಂತೆ, ಲಾಸ್ಟ್ ಒಂದ್ಸಾರಿ ಈಗಂತ ನಡ್ಕೊಂಡು ಬಂದಂತೆ. ಹಾಲೆಲೂಯಾ, ಹಾಲೆಲೂಯಾ. ನೋಡ್ರಿ, ಯಾವುದೇ ಮಿನಿಸ್ಟ್ರಿಗಳನ್ನು ಕಾಪಿ ಮಾಡುವವರಲ್ಲ, ಯಾವುದೇ ಸೇವಕರುಗಳನ್ನು ಕಾಪಿ ಮಾಡುವವರಲ್ಲ, ಯಾರನ್ನು ಕಾಪಿ ಮಾಡುವವರಲ್ಲ, ಓನ್ಲಿ ಸ್ವಾಮಿಯ ಮಾತನ್ನ ಕಾಪಿ ಮಾಡುವವರು. ಹಾಲೆಲೂಯಾ. ಪರಲೋಕದ ತಂದೆ ಏನು ನೋಡ್ತಿದ್ದಾನ ಅದನ್ನು ಮಾಡುವ, ನಮ್ಗೆ ಏನು ಜವಾಬ್ದಾರಿ ಕೊಟ್ಟಿದ್ದಾನ ಅದನ್ನು ಮಾಡುವ.
ಒಬ್ರು ದೇವರ ಸೇವಕರು ಪ್ರೀಚ್ ಮಾಡುವಾಗ ಹೀಗೆ ಹೇಳ್ತಾ ಇದ್ರು, ಇತರರ ಶೂ ಅಲ್ಲಿ ನಾವು ಕಾಲ ಹಾಕಬಾರದಂತೆ, ನಡೀಲಿಕ್ಕೆ ಕಷ್ಟ ಆಗ್ತದೆ, ಮತ್ತೆ ಎಡವಿ ಬೀಳ್ತೇವೆ ಅಂತ. ಅದೇ ಪ್ರಕಾರ ಸೇವೆಯಲ್ಲಿ ಕೆಲವರು ಏನ್ ಮಾಡ್ತಾರೆ, ಕೆಲವರ ಹಾಗೆ ನಾವು ಆಗ್ಬೇಕಂತ ಬಯಸ್ತಾರೆ, ಅವರ ಕಾಲಿಂಗ್ ಸ್ಟ್ರಕ್ ಆಗ್ತದೆ, ಅವರಲ್ಲಿದ್ದಂಥ ಅಭಿಷೇಕ ಅದನ್ನು ಆಪರೇಟ್ ಆಗ್ಲಿಕ್ಕೆ ಆಗುದಿಲ್ಲ. ದೇವರವರನ್ನು ಯಾವುದೋ ಒಂದು ಕಾಲಿಂಗ್ ಕೊಟ್ಟು, ಯಾವುದೋ ಆ ಕಾಲಿಂಗ್ ತಕ್ಕ ಅಭಿಷೇಕ ಕೊಟ್ಟು ದೇವರು ನಿಲ್ಲಿಸಿರ್ತಾರೆ. ಆದ್ರೆ ಇವರು ಏನ್ ಮಾಡ್ತಾರೆ, ಇತರರನ್ನು ನೋಡಿ ಇತರರ ಹಾಗೆ ಆ ಶೈಲಿಯಲ್ಲಿ ಹೋಗ್ಲಿಕ್ಕೆ ನೋಡ್ತಾರೆ. ಅದರಿಂದ ಏನಾಗುದಿಲ್ಲ ಅಂತ, ದೇವರ ಉದ್ದೇಶ, ದೇವರ ಚಿತ್ತ, ದೇವರ ಸಂಕಲ್ಪ ನೆರವೇರುವುದಿಲ್ಲ. ಹಾಲೆಲೂಯಾ. ನಿಮ್ಮೊಂದು ನಾನು ಸತ್ಯ ಸಂಗತಿ ಹೇಳ, ಬೆಲಿಗ್ರಾಮ್ ಮಿನಿಸ್ಟ್ರಿ ಗೊತ್ತಿರ್ತಲ್ಲ ನಿಮ್ಗೆ? ಬೆಲಿಗ್ರಾಮ್ನವರು ನನಗೆ ಗೊತ್ತಿದ್ದ ಪ್ರಕಾರ, ಬೆಲಿಗ್ರಾಮ್ನವರು ದೇವರವರಿಗೆ ಕೊಟ್ಟ ಸೇವೆ ಯಾವ್ದು ಗೊತ್ತುಂಟ? ಖಾಲಿ ಇಷ್ಟೇ, ಇಲ್ಲ ಮಿರಾಕಲ್ ಇಲ್ಲ, ಪ್ರಾಫಸಿ ಇಲ್ಲ, ಏನಿಲ್ಲ. ಅವರಿಗೆ ಕೊಡಲ್ಪಟ್ಟ ಸೇವೆ ಏನು ಗೊತ್ತ? ಸುವಾರ್ತಿಕ ಸೇವೆ. ಅವ್ರು ತಿಳ್ಕೊಂಡಿದ್ದಾರೆ. ಏನ್ ತಿಳ್ಕೊಂಡಿದ್ದಾರೆ ಗೊತ್ತಾ? ನನ್ನನ್ನು ದೇವರು ಸುವಾರ್ತಿಕ ಅಭಿಷೇಕದಲ್ಲಿ ನಿಲ್ಲಿಸಿದ, ನಾನು ಒಬ್ಬ ಸುವಾರ್ತಿಕ. ಅವರ ಹತ್ರ ಕೆಲವರು ಬಂದು ಇದು ಮಾಡಿದ್ರಂತೆ. ಏನ್ ಮಾಡಿದ್ರು ಗೊತ್ತಾ? ನಾನು ಹೀಲಿಂಗ್ ಮಿರಾಕಲ್ ಬಗ್ಗೆ ಆಂಟಿ ಮಾತಾಡ್ತಾ ಇಲ್ಲ, ನಾನು ತುಂಬಾ ಪ್ರೇಯರ್ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಎಷ್ಟೋ ಕ್ಯಾನ್ಸರ್ ರೋಗಿಗಳು, ಎಷ್ಟೋ ನಾನಾ ತರದ ರೋಗದಲ್ಲಿ ಬಳಲುತ್ತಿರೋರು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಸ್ವಾಮಿ ನೀವು ಚಲಿಸಪ್ಪ ಅಂತ ನಾನು ಪ್ರೇಯರ್ ಮಾಡ್ತಾ ಇದ್ದೇನೆ. ನಾನು ಅದನ್ನು ಬಯಸ್ತೇನೆ. ಆದರೂ ಸೇವೆ ವಿಷಯ ಬರುವಾಗ, ತಂದೆ ಚಿತ್ತ ವಿಷಯ ಬರುವಾಗ ಅದಕ್ಕೆ ಕನೆಕ್ಟ್ ಆಗಿರ್ಬೇಕೆಂಬುದಾಗಿ ಮಾತ್ರ ಹೇಳ್ತಾ ಇದ್ದೇನೆ. ಅವ್ರ ಹತ್ರ ಕೇಳಿದ್ರಂತೆ, ಏನು ನೀವು ಖಾಲಿ ಸುವಾರ್ತೆ ಅಂತ ಹೋಗ್ತಾ ಇದ್ರು? ಅದಕ್ಕೆ ಅವರು ಹೇಳಿದ್ದೇನಂತ, ಬೇರೆಯವರಿಗೆ ಬೇರೆದು ಕೊಟ್ಟಿದ್ದಾನೆ. ಕೆಲವು ಸೇವಕರ ಹೆಸರು ತೆಗೆದ್ರು ಅವರು, ಅವರದೆಲ್ಲ ರೈಟ್, ಅವರು ಅದರಲ್ಲಿದ್ದಾರೆ, ಅವರು ಅವರ ಕಾಲಿಂಗ್ ಅಲ್ಲಿ ನಿಂತಿದ್ದಾರೆ, ನಾನು ನನ್ನ ಕಾಲಿಂಗ್ ಅಲ್ಲಿ ನಿಂತಿದ್ದೇನೆ. ನಿಮ್ಗೊಂದು ವಿಷಯ ಗೊತ್ತಾ? ಇಡೀ ವರ್ಲ್ಡ್ ಅಲ್ಲಿ ನಂಬರ್ 1 ಸೇವೆ ಅಂದ್ರೆ, ಅನೇಕ ಆತ್ಮಗಳು ದೇವರ ಬಳಿಗೆ ಬಂದ ಸೇವೆ ಅಂದ್ರೆ ಬೆಲಿಗ್ರಾಮ್ ಮಿನಿಸ್ಟ್ರಿ. ಅದರ ಅರ್ಥ ಬೇರೆಯವರು ಸಹ ಇನ್ನೊಬ್ರು ಕೂಡ ಹೀಲಿಂಗ್ ಮಿನಿಸ್ಟ್ರಿ ಇದ್ದವ ಅವರನ್ನು ಕಾಪಿ ಮಾಡೋದಲ್ಲ. ನಂಬರ್ 1 ಅಲ್ಲಿ ಉಂಟು, ನಾನು ಸಹ ಹೀಲಿಂಗ್ ಮಿನಿಸ್ಟ್ರಿ ಬಿಡ್ತೇನೆ ಅದಕ್ಕೆ ಒಂದು ಹಾಗಲ್ಲದೆ ಒಂದು ತಿಳ್ಕೊಳ್ಳಿ, ಸ್ವಾಮಿಯ ವಾಯ್ಸ್ ಕೇಳೋಣ. ಹಾಲೆಲೂಯಾ. ಇನ್ನೊಂದು ವಾಕ್ಯ ಹೇಳ್ತೇನೆ ನೋಡ್ರಿ, ಅಪೊಸ್ತಲರ ಕೃತ್ಯ ಅಪೊಸ್ತಲರ ಕೃತ್ಯ 14ನೇ ಅಧ್ಯಾಯ 3ನೇ ವಚನ ಹೋದ್ರೆ, ಅಲ್ಲಿ ಅಪೊಸ್ತಲನಾದ ಪೌಲನಿಗೆ ಒಂದು ಧೈರ್ಯ ಬಂದ ವಿಚಾರ ಸುವಾರ್ಥ ಸೇವೆಯಲ್ಲಿ. ಅದಕ್ಕೆ ಕಾರಣ ಏನಂತ ಅದನ್ನು ಹೇಳ್ತಾನೆ. ಹೀಗಿರಲಾಗಿ ಪೌಲ ಬಾರ್ನಬರು ಬಹುಕಾಲ ಅಲ್ಲಿದ್ದು ಕರ್ತನವರ ಕೈಯಿಂದ ಸೂಚಕ ಕಾರ್ಯಗಳು ಅದ್ಭುತ ಕಾರ್ಯಗಳು ಆಗುವಂತೆ. ಯಾರಂತೆ? ಕರ್ತನಿಗಾಗಿ. ಈಗ 13ನೇ ಅಧ್ಯಾಯದಲ್ಲಿ ಪ್ರತ್ಯೇಕಿಸಲ್ಪಟ್ಟಿದ್ದಾರೆ, 14ನೇ ಅಧ್ಯಾಯದಲ್ಲಿ ಸೇವೆಗೆ ಹೋಗಿದ್ದಾರೆ, ದೇವರ ವಾಯ್ಸ್ ಕೇಳಿ ಹೋಗಿದ್ದಾರೆ, ಒಂದು ಪ್ಲೇಸ್ ಅಲ್ಲಿ ಇದ್ದಾರೆ. ಇರುವಾಗ ನಡೆದಂತ ಘಟನೆ ಹೇಳಿ ನೋಡ್ರಿ. ಕರ್ತನು ಅವರ ಕೈಯಿಂದ ಸೂಚಕ ಕಾರ್ಯಗಳು ಅದ್ಭುತ ಕಾರ್ಯಗಳು ಆಗುವಂತೆ ದಯಪಾಲಿಸಿ ತನ್ನ ಕೃಪಾವಾಕ್ಯಕ್ಕೆ ಸಾಕ್ಷಿ ಕೊಟ್ಟದರಿಂದ ಆತನ ಮೇಲೆ ಭರವಸವಿಟ್ಟು ಧೈರ್ಯದಿಂದ ಮಾತಾಡುತ್ತಿದ್ದರು. ಆಗ ಆ ಊರಿನ ಜನರಲ್ಲಿ ಭೇದ ಉಂಟಾಯಿತು. ಇನ್ನೊಮ್ಮೆ ಓದಿ, ಯಾಕೆ ಧೈರ್ಯದಿಂದ ಮಾತಾಡ್ತಾ ಇದ್ರಂತೆ ಅವರು? ಇನ್ನೊಮ್ಮೆ ಓದಿ. ಹೀಗಿರಲಾಗಿ ಪೌಲ ಬಾರ್ನಬರು ಬಹುಕಾಲ ಅಲ್ಲಿದ್ದು ಕರ್ತನು ಅವರ ಕೈಯಿಂದ ಸೂಚಕ ಕಾರ್ಯಗಳು ಅದ್ಭುತ ಕಾರ್ಯಗಳು ಆಗುವಂತೆ ದಯಪಾಲಿಸಿ ತನ್ನ ಕೃಪಾವಾಕ್ಯಕ್ಕೆ ಸಾಕ್ಷಿ ಕೊಟ್ಟದರಿಂದ ಆತನ ಮೇಲೆ ಭರವಸವಿಟ್ಟು ಧೈರ್ಯದಿಂದ ಮಾತಾಡುತ್ತಿದ್ದರು. ಅವರ ಭರವಸೆ ಹೆಚ್ಚಿತ್ತು. ಹಾಲೆಲೂಯಾ. ಆತನ ಸ್ವರವನ್ನು ಕೇಳಿ ಆತನು ಕೊಟ್ಟ ಕಾಲಿಂಗ್ ಅಲ್ಲಿ ಮೂವ್ ಆಗ್ತಾ ಇದ್ದಾರೆ. ಇವರು ಮುಂದೆ ಹೋಗುವಾಗ ಯೇಸು ಸ್ವಾಮಿ ಅವರಿಗಿಂತ ಮುಂದೆ ಹೋಗಿ ಕಾರ್ಯ ಮಾಡ್ತಾ ಇದ್ದಾರೆ. ಕಾರ್ಯ ಕೊಟ್ಟು ಇವರು ನೋಡ್ತಾ ಇದ್ದಾರೆ. ಇವರ ಭರವಸೆ ಏನಾಯ್ತು ಗೊತ್ತುಂಟ? ಹೆಚ್ಚಿತ್ತು. ಯಾಕೆ ಗೊತ್ತುಂಟ? ನಾವು ಕರ್ತನ ಜೊತೆ ಕೆಲಸದವರು ಎಂಬುದಾಗಿ ಕನ್ಫರ್ಮ್ ಆಯಿತು. ಕರ್ತನಿಗಾಗಿ ನಾವು ನಿಲ್ಲುವಾಗ, ಕರ್ತನು ನಾವು ಅವರಿಗಾಗಿ ಮುಂದೆ ಹೋಗುವಾಗ ಆತನು ನಮಗಿಂತ ಮುಂದೆ ಹೋಗಿ ಕಾರ್ಯ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಯ್ತು. ಹಾಲಲ್ಲಿ ಗೊತ್ತಾದ ನಂತರ ಈಗ ಏನಾಯ್ತು ಗೊತ್ತಾ? ನಮಗೆ ಗೊತ್ತಾಗ್ಬೇಕ್ರಿ, ಅನೇಕ ಸಂಗತಿ ಗೊತ್ತಾಗ್ಬೇಕು ನಮಗೆ. ಅಂದ್ರೆ ಗೊತ್ತಾಗೋದಂದ್ರೆ ಏನು ಗೊತ್ತಾ? ರಿವೀಲ್ ಆಗ್ಬೇಕು, ಅದು ಅನುಭವಿಸ್ಬೇಕು ನಾವು. ಆಗ ನಮಗೆ ಇನ್ನೂ ಧೈರ್ಯ ಬರ್ತದೆ. ಹಾಲೆಲೂಯಾ. ಇನ್ನೂ ಧೈರ್ಯ ಬರ್ತದೆ. ಅವ್ರಿಗೆ ಇನ್ನೂ ಧೈರ್ಯದಿಂದ ಗಾಸ್ಪಲ್ ಸಾರುವವರಾದ್ರೆ. ಯಾಕೆ ಗೊತ್ತಾ? ಅವ್ರಿಗೆ ಗೊತ್ತುಂಟು ನಾವು
ದೇವರಿಗಾಗಿ ಮುಂದೆ ಹೋಗುವಾಗ ಸ್ವಾಮಿ ಬಂದು ಕಾರ್ಯ ಮಾಡ್ತಾರೆ ಎಂಬುದಾಗಿ. ಹಾಲೆಲೂಯಾ, ಹಾಲೆಲೂಯಾ. ಇನ್ನೊಂದು ವಾಕ್ಯ ಹೇಳ್ತೇನೆ ಮತ್ತೆ ನಾನು ಮುಗಿಸ್ತೇನೆ, ಕನ್ಕ್ಲೂಷನ್ಗೆ ತರ್ತೇನೆ. ರೋಮಾಪುರ 15ನೇ ಅಧ್ಯಾಯ 17ರಿಂದ 21 ವಚನ ಓದ್ರಿ. ಅಲ್ಲಿ ಕೂಡ ಕರ್ತನು ಅವರು ಕೂಡ ಇದ್ದುಕೊಂಡು ಕಾರ್ಯ ಮಾಡಿದ್ದು ಮತ್ತು ಅವರು ಹೇಗೆ ಆಪರೇಟ್ ಆದರು ಎಂಬ ಕುರಿತಾಗಿ ಬರ್ತದೆ. ರೋಮನ್ಸ್ 15:17-21. ದೇವರ ಸೇವೆಗೆ ಹೊಗಳಿಕೊಳ್ಳುವುದಕ್ಕೆ ಕ್ರಿಸ್ತ ಯೇಸುವಿನಲ್ಲಿ ನನಗೆ ಕಾರಣ ಉಂಟು. ಕ್ರಿಸ್ತ ಯೇಸುವಿನಲ್ಲಿ ದೇವರ ಸೇವೆ ವಿಷಯದಲ್ಲಿ ಕ್ರಿಸ್ತನು ಅನ್ಯ ಜನಗಳನ್ನು ತನಗೆ ಅಧೀನ ಮಾಡಿಕೊಳ್ಳುವುದಕ್ಕಾಗಿ ನನ್ನ ಕೈಯಿಂದ ಮಾತಿನಲ್ಲಿಯೂ ಕ್ರಿಯೆಯಲ್ಲಿಯೂ. ಒಂದು ನಿಮಿಷ, ಅನ್ಯ ಜನಗಳನ್ನು ಪೌಲನಿಗೆ ಅಧೀನ ಅಲ್ಲ. ಹಾಲೆಲೂಯಾ. ಪೌಲನನ್ನು ಅನ್ಯ ಜನಗಳ ಮಧ್ಯೆ ಯೂಸ್ ಮಾಡಿದ್ದು ತನಗೆ ಅಧೀನ ಮಾಡಿಕೊಳ್ಳುವುದಕ್ಕಾಗಿ. ನೋಡಿ, ಇಲ್ಲಿ ಸಹ ದೇವರು. ಆಮೇಲೆ ನನ್ನ ಕೈಯಿಂದ ಮಾತಿನಲ್ಲಿಯೂ ಕ್ರಿಯೆಯಲ್ಲಿಯೂ ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳ ಬಲದಿಂದಲೂ ಪವಿತ್ರಾತ್ಮನ ಬಲದಿಂದಲೂ ಮಾಡಿಸಿದ ಕಾರ್ಯಗಳನ್ನೇ ಹೊರತು. ಮಾಡಿಸಿದ ಕಾರ್ಯ ತಿಳ್ಕೊಳ್ಬೇಕು. ತನಗಾಗಿ ಅಧೀನಪಡಿಸಿಕೊಳ್ಳುವುದಕ್ಕಾಗಿ ಮಾಡಿಸಿದ ಕಾರ್ಯ. ಹಾಲೆಲೂಯಾ. ಮಾತಿನಿಂದಲೂ ಪವಿತ್ರಾತ್ಮನ ಬಲದಿಂದಲೂ ಆತನು ಮಾಡಿಸಿದ ಕಾರ್ಯ. ಹಾಲೆಲೂಯಾ, ಹಾಲೆಲೂಯಾ. ಮತ್ತೆ ಬೇರೆ ಯಾವ ಕಾರ್ಯಗಳನ್ನು ಹೇಳುವುದಕ್ಕೆ ನನಗೆ ಧೈರ್ಯ ಸಾಲದು. ನಾನು ಯೆರೂಸಲೇಮ್ ಮೊದಲುಗೊಂಡು ಇಲ್ಲುರಿಕ ಸೀಮೆಯ ಪರ್ಯಂತರಕ್ಕೂ ಸುತ್ತಿ ಕ್ರಿಸ್ತನ ಸುವಾರ್ತೆಯ ಸಾರಣವನ್ನು ನೆರವೇರಿಸಿದ್ದೇನೆ. ಮತ್ತೊಬ್ಬರು ಹಾಕಿದ ಅಸ್ಥಿವಾರದ ಮೇಲೆ ಕಟ್ಟಬಾರದೆಂದು ಮನಸ್ಸಿನಲ್ಲಿ ನೆನೆಸಿ ಇತರರು ಕ್ರಿಸ್ತನ ಹೆಸರನ್ನು ತಿಳಿಸಿದ ಕಡೆಯಲ್ಲಿ ಸುವಾರ್ತೆಯನ್ನು ಪ್ರಕಟಿಸುವುದಿಲ್ಲವೆಂಬುದಾಗಿ ನಿಷ್ಕರ್ಷೆ ಮಾಡಿಕೊಂಡೆನು. ಹಾಲೆಲೂಯಾ. ಅಂತ ಅದ್ಭುತ ಕಾರ್ಯ ಆಗ್ತಾ ಇದ್ರೆ ಅದನ್ನು ನಿಷ್ಕರ್ಷೆ ಮಾಡಬೇಡಿ. ನನಗೆ ಇದು ಬಹಳ ಖುಷಿ ಆಯಿತು. ನಾನು ಅದೇ ಇದನ್ನು ಆ ಮಾರ್ಗವನ್ನು ಇಟ್ಕೊಂಡಿದ್ದೇನೆ. ಏನು ಖುಷಿ ಆಯ್ತು ಗೊತ್ತಾ? ಸುವಾರ್ಥ ಸೇವೆಯಲ್ಲಿ ದೇವರಾತ್ಮನ ಬಲದಿಂದ ದೇವರು ಅಷ್ಟು ಕಾರ್ಯ ಮಾಡ್ತಾ ಇದ್ರು ಕೂಡ ಆತನೊಂದು ನಿರ್ಧಾರ ಮಾಡ್ತಾನೆ. ಆತನ ಕಾಲಿಂಗ್ ಅನ್ನು ಅರಿತುಕೊಂಡು ಆತನೇನು ಅಂತ ಇನ್ನೊಬ್ಬರು ಸುವಾರ್ತೆ ಸಾರಿದಲ್ಲಿ ನಾನು ಹೋಗೋದಿಲ್ಲ, ನಾನು ಮಾಡೋದಿಲ್ಲ. ಇನ್ನೊಬ್ಬರು ಸುವಾರ್ತೆ ಸಾರಿದಲ್ಲಿ ನಾನು ಮಾಡೋದಿಲ್ಲ. ಹಾಗಾದ್ರೆ ಎಲ್ಲಿಗೆ ದೇವರು ನನ್ನನ್ನು ಯಾಕೆ ಎಬ್ಬಿಸಿದ್ದಾನ? ಹಾಲೆಲೂಯಾ. ನಾನೊಬ್ಬ ರಿವೈವಲಿಸ್ಟ್ ಆಗ್ಬೇಕು, ಉಜ್ಜೀವನಕಾರ ಆಗ್ಬೇಕು. ನಿಜವಾದ ಉಜ್ಜೀವನ ಅಂದ್ರೆ ಏನು ಗೊತ್ತಾ ಪ್ರಿಯರೇ? ನಾನು ಹೇಳ್ತೇನೆ, ಒಬ್ಬ ಸಾರಿದವರನ್ನ ಇಲ್ಲಿಗೆ ತಂದು ತುಂಬ ಜನ ಆದ್ರೆ ರಿವೈವಲ್ ಅಲ್ಲ. ನಿಜವಾದ ರಿವೈವಲ್ ಎಲ್ಲಿ ಕ್ರಿಸ್ತನ್ ಇಲ್ವೋ ಅಲ್ಲಿ ಕ್ರಿಸ್ತನ್ ಹೋಗುವಾಗ ಅದು ರಿವೈವಲ್. ಹಾಲೆಲೂಯಾ. ತುಂಬ ಹೇಳಿಕೊಟ್ಟು ಅಪೊಸ್ತಲನಾದ ಪೌಲನ 13ನೇ ಅಧ್ಯಾಯದಲ್ಲಿ ಕರೆಯಲ್ಪಟ್ಟ ನಂತರ ನೀವು ನೋಡ್ರಿ 13ನೇ ಅಧ್ಯಾಯದಲ್ಲಿ 14ನೇ ಅಧ್ಯಾಯದಲ್ಲಿ ಎಲ್ಲ ಓದ್ತಾ ಹೋಗಿ ಹೇಗೆ ಅವನೊಂದು ರಿವೈವಲ್ಗೆ ಕಾರಣ ಆದ. ಹಾಲೆಲೂಯಾ. ಸುವಾರ್ತೆ ಸಾರ್ತಾ ಹೋಗುವಾಗ ಗೊತ್ತ, ಒಬ್ಬ ಅಧಿಪತಿ ಕರೀತಾನೆ. ಅಧಿಪತಿ ಯಾರು? ಸೆರ್ಗೆ ಪೌಲ್ಯ. ಅಧಿಪತಿ ಕರೆದು ಏನ್ ಮಾಡ್ತಾರೆ ಗೊತ್ತ? ನನಗೆ ವಾಕ್ಯ ಕೇಳಬೇಕು ಅಂತ ಹೇಳ್ತಾರೆ. ಆ ಕಾಲದಲ್ಲಿ ಮತ್ತು ಈ ಕಾಲದಲ್ಲಿ ಸಹ ಯಾರ ಅಧಿಪತಿಗಳಿದ್ದಾರೆ ಅವರು ತಮ್ಮ ಹೆಲ್ಪ್ಗೋಸ್ಕರ ಯಾರನ್ನು ಇಡ್ತಾ ಇದ್ರು ಗೊತ್ತ? ಮಂತ್ರವಾದಿಗಳನ್ನು, ಜೋಯಿಸರನ್ನೆಲ್ಲ ಇಟ್ಕೊಂಡಿದ್ರು. ಆ ಕಾಲದ ಸೆರ್ಗೆ ಪೌಲ್ಯ ಮತ್ತು ಅಧಿಪತಿಗೆ ಪೌಲನ ಮೂಲಕ ವಾಕ್ಯ ಕೇಳಲಿಕ್ಕೆ ಇಷ್ಟ ಆಯಿತು. ಅವನೊಟ್ಟಿಗೆ ಒಬ್ಬ ಬಾರಿಯೇಸು ಎಂಬ, ಯಾವ ಹೆಸರಂತೆ? ಬಾರಿಯೇಸು ಎಂಬ ಒಬ್ಬ ಮಂತ್ರವಾದಿ, ಎಲುಮಾ ಅಂದ್ರೆ ಮಂತ್ರವಾದಿ ಒಬ್ಬ ಇದ್ದ. ಸರಿಯಾ. ಇವನೇನ್ ಮಾಡ್ತದ? ಪೌಲ ನೋಡಿ ಎಷ್ಟು ಚಂದ ವಿಷಯ ಅಂದ್ರೆ, ನೋಡಿ ನಾನು ನೀವು ಹಾಗೆ ಆಗ್ಬೇಕು. ಸ್ಪಿರಿಟ್ ಲೀಡಿಂಗ್ ಅಲ್ಲಿ ಹೋಗಿದ್ದಾನೆ. ಒಂದು ಡೋರ್ ಓಪನ್ ಆಗಿದೆ. ಅಧಿಪತಿ ಇವತ್ತು ಸುಮ್ಮನೆ ಅಲ್ಲಿಂದ ಇಲ್ಲಿಂದ ಹೆಕ್ಕಿ ತರುವುದಕ್ಕಿಂತ ಅಧಿಪತಿಗಳು ಎಷ್ಟು ಜನ ಇದ್ದಾರೆ? ದೇವರಾತ್ಮ ವಾಯ್ಸ್ ಕೇಳಿ ಹೋಗ್ಬೇಕು. ಹಾಲೆಲೂಯಾ. ಅಧಿಪತಿಯ ಮುಂದೆ ನಿಂತಿದ್ದಾನೆ. ನಿಲ್ಲುವಾಗ ಇವನು ವರ್ಡ್ ಕೊಡ್ತಾ ಇದ್ದಾನೆ. ಆದರೆ ಸ್ಪಿರಿಟ್ ರೆಲ್ಮ್ ಅಲ್ಲಿ ನೋಡ್ತಾ ಇದ್ದಾನೆ, ಏನೋ ಒಂದು ಅಡ್ಡಿ ತಲೆ ಬರ್ತಾ ಉಂಟು. ಕೂಡಲೇ ಗಿಫ್ಟ್ ಆಪರೇಟ್ ಆಯ್ತು. ಅದು ಯಾರು ಏನೆಂದ ಗೊತ್ತಾಯ್ತು. ಕೂಡಲೇ ನೋಡ್ತಾನೆ ಅವನನ್ನ. ನೋಡಿ ಅದೇ ವ್ಯಕ್ತಿಯನ್ನು ನೋಡ್ತಾನೆ. ಇದು ಗಿಫ್ಟ್ ಆಪರೇಟಿಂಗ್. ನೋಡಿ ಹೇಳ್ತಾನೆ, ಎಲ್ಲ ಮೋಸದಿಂದ ತುಂಬಿದವನೇ, ಸೈತಾನನ ಮಗನೇ ಅಂತ ಹೇಳಿ ನೀನು ಕುರುಡನಾಗು ಅನ್ನುವಾಗ ಅವನ ಕಣ್ಣು ಏನಾಯಿತು? ಕುರುಡಾದವ ತನ್ನನ್ನು ಹಿಡಿಯುವವರನ್ನು ನಡೆಸುವವರನ್ನು ಹುಡುಕಿಕೊಂಡು ಹೋದ. ಅಂತ ಸಂದರ್ಭದಲ್ಲಿ ಅಧಿಪತಿಯ ಅಡ್ಡ ಗೋಡೆ ಮುರಿಯಲ್ಪಟ್ಟಿದ್ದು. ಅಧಿಪತಿಗೆ ಏನಾಯ್ತು ಗೊತ್ತಂತ? ದೇವರ ಭಯ ಬಂತು. ಅಧಿಪತಿ ದೇವರನ್ನು ಸ್ವೀಕರಿಸಿದ. ಹಾಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರಲ್ಲಿ ವಾಕ್ಯವನ್ನು ಕೇಳ್ತಿರುವಾಗ ತಿಳ್ಕೊಳ್ರಿ, ಯೇಸು ಸ್ವಾಮಿ ನಿನ್ನೆ ಇದ್ದದ್ದು ಮಾತ್ರವಲ್ಲ, ಇವತ್ತು ಕೂಡ ಹಾಗೆಯೇ ಇದ್ದುಕೊಂಡು ತನ್ನ ಜನರಿಗೋಸ್ಕರ ಬೇಡುವುದು ಮಾತ್ರವಲ್ಲ,
ತನ್ನ ಜನರಾದ ನಾನು ನೀನು ಆತನ ಸ್ವರ ಕೇಳಿ ಆತನ ಚಿತ್ತವನ್ನು ಅರಿತು ಆತನ ಏನಂದ್ರೆ ಹೇಳ್ಬೇಕು, ಕೂತ್ಕೊಳ್ಳಂದ್ರೆ ಕೂತ್ಕೊಳ್ಬೇಕು. ಈ ಒಂದು ಸ್ಥಿತಿಯಲ್ಲಿ ನಾವು ಹೋಗುವಾಗ ಹಲ್ಲೆಲೂಯಾ, ದೇವರ ಮಹಿಮೆ ನಮಗಿಂತ ಮುಂದಾಗಿ ಹೋಗ್ತದೆ. ನಮ್ಮ ಹೃದಯದ ಆಸೆ ನೆರವೇರ್ತದೆ. ನನ್ಗೆ ಗೊತ್ತುಂಟು, ಸಭೆ, ಕ್ರಿಸ್ತನ ಸಭೆಗೆ ಆಸೆ ಉಂಟು, ಆತನನ್ನು ಸಾರುವ ಆಸೆ ಉಂಟು, ಆತನನ್ನು ಪ್ರಖ್ಯಾತಿ ತರುವಂತ ಆಸೆ ಉಂಟು. ನಾನು ಹೇಳ್ತೇನೆ, ಎಲ್ಲಿ ಕ್ರಿಸ್ತನಿಲ್ವೋ, ಎಲ್ಲಿ ಬೆಳಕಿಲ್ವೋ ಅಲ್ಲಿ ಹೋಗೋಣ. ನಾನು ಹೇಳ್ತೇನೆ, ಇಲ್ಲಿ ಬೇರೆ ಸಭೆಯಲ್ಲಿ, ಆತ್ಮಿಕ ಸಭೆಯಲ್ಲಿ ಇದ್ದಂಥ ಒಂದು ಜನಸಭೆ ಬೇಡ, ಅನ್ರೀಚ್ಡ್ ಅನ್ನ ರೀಚ್ ಆಗುವ. ಹಲ್ಲೆಲೂಯಾ, ಅನ್ರೀಚ್ಡ್ ಅನ್ನ ಸುವಾರ್ತೆ ತಲುಪದ ಪ್ಲೇಸ್ಗಳಿಗೆ ಸ್ಟೆಪ್ ಇಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕ್ರಿಸ್ತನ ಸಭೆ ಹಾಗೆ ಬೆಳೆಯಲಿ. ಹಲ್ಲೆಲೂಯಾ. ಯಾಕಂದ್ರೆ ಹುಡುಗರಿಗೆ ಸಿಗ್ತದೆ, ಕ್ರಿಸ್ತನ ವಾಕ್ಯ ಸಿಗ್ತದೆ, ಎಲ್ಲ ಸಿಗ್ತದೆ, ಅವರಿಗೆ ಅವರ ಸಭಾಪಾಲಕರಿಗೆ ಸಂಬಂಧಪಟ್ಟ. ಆದರೆ ಇನ್ನೆಷ್ಟೋ ಜನ, ನಿಮಗೊಂದು ಗೊತ್ತಿರಲಿ, ಇನ್ನೆಷ್ಟೋ ಜನ ಸುವಾರ್ತೆ ಇಲ್ಲದ ಜನರಿದ್ದಾರೆ. ಒಂದು ಸರ್ವೆ ಮಾಡಿದ್ರು ಕಳೆದ 1-1.5 ವರ್ಷದಲ್ಲಿ. ಏನ್ ಸರ್ವೆ ಮಾಡಿದ್ರು ಅಂತ ನೋಡುವ, ಕರ್ನಾಟಕದಲ್ಲಿ ಇಷ್ಟು ಸೇವೆಗಳು ಭೂಮಿಯಲ್ಲಿ ಆಗ್ತಾ ಉಂಟಲ್ಲ, ರಿವೈವಲ್ ಎಷ್ಟು ಬಂದಿದೆ, ಉಜ್ಜೀವನ ಎಷ್ಟು ಬಂದಿದೆ ಅಂತ ಸರ್ವೆ ಮಾಡಿದ್ರು. ಮಾಡುವಾಗ ಅವರು ದುಃಖಪಟ್ಟರು. ಸರ್ವೆಗಾರರು ಎಲ್ಲ ಮಿನಿಸ್ಟ್ರಿಯನ್ನು ಲೆಕ್ಕ ಮಾಡಿದ್ರು, ಸೇವಕರು ಲೆಕ್ಕ ಮಾಡಿದ್ರು, ಎಲ್ಲಿ ಸಭೆಗಳನ್ನು ಹಿಡಿದ್ರು, ಎಲ್ಲ ಹಿಡಿದಾಗ ಅವರು ದುಃಖಪಟ್ಟು ಹೇಳಿದ ಸಂಗತಿ ಏನಂತ, ಕರ್ನಾಟಕದಲ್ಲಿ 2% ಮಾತ್ರ ಉಜ್ಜೀವನ ಕಂಡಿದೆ. ಹಾಗಾದ್ರೆ ಇನ್ನು ಉಳಿದ ಪರ್ಸೆಂಟ್ ಈಗ ಒಂದು 3%, 4% ಇರ್ಬೋದು. ಯಾರು ಹೋಗುವರು, ಯಾರನ್ನ ಕಳುಹಿಸಲಿ, ಯಾರು ಹೋಗುವರು, ಯಾರನ್ನ ಕಳುಹಿಸಲಿ. ಅಂದ್ರೆ ನಾ ಹೋಗುವೆ, ಅಂದೆ ಕಳಿಸು ನನ್ನ, ನಾ ಸಾರುವೆ. ಹಲ್ಲೆಲೂಯಾ. ನಮ್ಮ ಜೀವಿತದ ಪರೀಕ್ಷೆ ಮಾಡಿಕೊಳ್ಳೋಣ. ಪ್ರಿಯರೇ, ನಿಮ್ಮನ್ನು ಯಾರು ಕೂಡ ನೀವು ಕೀಳಾಗಿ ಎನಿಸ್ಕೊಳ್ಬೇಡಿ. ಇವತ್ತು ಪುನರುತ್ಥಾನದ ಯೇಸುವಿನ ಸಾನ್ನಿಧ್ಯ ನಮ್ಮೊಂದಿಗಿದೆ. ಹಲ್ಲೆಲೂಯಾ. ನಿರಾಶೆಯಲ್ಲಿ ಜೀವಿಸಬೇಕಾದವರಲ್ಲ, ಜೀವಿಸುವಂತ ಕರ್ತನು ಅದ್ಭುತ ಕಾರ್ಯ ನಮ್ಮ ಜೀವಿತದಲ್ಲಿ ಆತನು ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ಸ್ವರ ಕೇಳಿ ನಾವು ಮುಂದೆ ಹೋಗೋಣ, ಎದ್ದು ನಿಂತುಕೊಳ್ಳೋಣ, ನಾವು ಪ್ರಾರ್ಥನೆ ಮಾಡಕ್ಕೆ ಹೋಗೋಣ. ಅದಂತ ಯಾರು ಹೋಗುವರು, ಯಾರನ್ನು ಕಳುಹಿಸಲಿ, ಕಳುಹಿಸು ನನ್ನ, ಕಳುಹಿಸು ನನ್ನ, ಎಲ್ಲರೂ ಪ್ರೇಯರ್ ಮಾಡೋಣ, ಎಲ್ಲರೂ ಪ್ರೇಯರ್ ಮಾಡೋಣ. ಸ್ವಾಮಿ ಚಿತ್ತ ನಿನ್ನ ಜೀವಿತದ ಮೂಲಕ ಏನಾಗ್ಬೇಕ? ಸ್ವಾಮಿ ನಿನ್ನನ್ನು ಎಲ್ಲಿ ಕಳಿಸಿ ಯಾರನ್ನು ಮುಟ್ಲಿಕ್ಕೆ ಇಷ್ಟಪಟ್ಟಿದ್ದಾನ? ಸ್ವಾಮಿ ನೀನು ಮುಂದೆ ಹೋಗುವಾಗ ನಿನಕ್ಕಿಂತ ಮುಂದೆ ಹೋಗಿ ಯಾರನ್ನು ಟಚ್ ಮಾಡ್ಲಿಕ್ಕೆ ಇಷ್ಟಪಟ್ಟಿದ್ದಾನ? ಮಾಡ್ಲಿ, ಹೇಳ್ರಿ ಹೇಳ್ರಿ. ನಮ್ಮ ಮೈಂಡನ್ನು ನಾವು ಶುದ್ಧೀಕರಣ ಮಾಡೋಣ. ಆ ಆಲೋಚನೆ, ಆ ಶೈಲಿ, ಈ ಶೈಲಿ ಎಲ್ಲ ಬದಿಗೆ ಹಾಕೋಣ. ಸ್ವಾಮಿಯ ಸಮ್ಮುಖದಲ್ಲಿ ನಮ್ಮನ್ನು ಅರ್ಪಿಸೋಣ. ಹಲ್ಲೆಲೂಯಾ. ಸಭೆಯ ಮೂಲಕ ತನ್ನ ಮಹಿಮೆ ಪ್ರಖ್ಯಾತಿಯನ್ನು ತರುವುದಕ್ಕಾಗಿ ಬಯಸಿದ ಸ್ವಾಮಿ ಆತನು ಜೀವಿಸ್ತಾ ಇದ್ದಾನೆ. ಸ್ವಾಮಿ ಹತ್ರ ಹೇಳೋಣ, ಸ್ವಾಮಿ ನನ್ನನ್ನು ಕರೆದಿದ್ದೀಯಲ್ಲ, ಆರಿಸಿದ್ದೀಯಲ್ಲ, ನೇಮಿಸಿದ್ದೀಯಲ್ಲ, ಮಹಿಮೆಯಿಂದ ತುಂಬಿಸಿದ್ದೀಯಲ್ಲ, ಯಾತಕ್ಕಾಗಿ ನಡೆಸು. ಯಾರು ಹೋಗುವರು, ಯಾರು ಕಳುಹಿಸಲಿ, ಯಾರು ಹೋಗುವರು,
ಅನಾಯಿಂಟಿಂಗ್ ಪರಲೋಕದಿಂದಲೇ. ಯಾರಿಗೆ ಗೊತ್ತುಂಟ ಸಾಂಗ್? ನಮಗೇನು ಆ ಸಾಂಗ್ ಅನ್ನು ಹಾಡಬೇಕಂತ ಆಗ್ತದೆ. ಯಾರ ಹತ್ರ ಉಂಟು ಸಾಂಗ್ ಲಿಸ್ಟ್? ಥ್ಯಾಂಕ್ ಯು ಜೀಸಸ್. ಜಸ್ಟ್ ನಿಮ್ಮ ಕಣ್ಣು ಮುಚ್ಚಿಕೊಂಡು ದೇವರ ಹತ್ರ ಒಂದು ಕಮಿಟ್ಮೆಂಟ್ ಮಾಡಿಕೊಳ್ಳೋಣ. ಇರುವಾತನೇ, ನನ್ನನ್ನು ಕರೆದಾತನೇ, ನನ್ನನ್ನು ಆರಿಸಿಕೊಂಡಿರುವಾತನೇ, ಈ ಸಭೆ ನನ್ನನ್ನು ಕರ್ಕೊಂಡು ಬಂದಿದೆಯಲ್ಲ, ನಿನಗಾಗಿ ನಾನು ಏನು ಮಾಡಬೇಕು ಅದನ್ನು ಮಾಡುವುದಕ್ಕೆ ಸಿದ್ಧನಾಗಿದ್ದೇನೆ. ನೀನು ನನ್ನನ್ನು ಯಾವ ರೀತಿ ನಡೆಸಲಿಕ್ಕೆ ಇಷ್ಟಪಡ್ತೇನೆ. ಅಂದು ಅಪೊಸ್ತಲರ ಕೈಯಿಂದ, ಪೌಲನ ಕೈಯಿಂದ ಕಾರ್ಯ ಮಾಡಿದ ಸ್ವಾಮಿ, ಇವತ್ತು ನಮ್ಮ ಕೈಯಿಂದ ಕಾರ್ಯ ಮಾಡು. ನೀನು ವೃದ್ಧಿಯಾಗಬೇಕು. ನಾಶನದಲ್ಲಿರುವಂಥ ಆತ್ಮಗಳು ರಕ್ಷಣೆಗೆ ಬರಬೇಕು. ಥ್ಯಾಂಕ್ ಯು ಜೀಸಸ್. Thank you, Holy Spirit. ಯಾರಿಗೆ ಒಣಕಲಾಗಿ ಸಮರ್ಪಣೆ ಮಾಡಿಕೊಂಡು ಸಮರ್ಪಣೆ ಮಾಡೋಣ. ಯಾವ ಮೈಂಡ್ ನಮ್ದು ಡಿಸ್ಟರ್ಬ್ ಆಗಿ ನಮ್ಮ ಸೇವೆ ಬಗ್ಗೆ ಕನ್ಫ್ಯೂಸ್ ಆಗಿ ಆಚೆ ಗೊಂದಲಾಗಿರುತ್ತದೆ, ಕರ್ತನ ಚಿತ್ತಕ್ಕೆ ನಮ್ಮನ್ನು ಒಳಪಡಿಸೋಣ. ಥ್ಯಾಂಕ್ ಯು ಕರ್ತನೆ, ನನ್ನ ಪ್ರೀತಿಯಿಂದ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ನನ್ನ ವಾಕ್ಯ ನಮ್ಮ ಜೀವಿತದಲ್ಲಿ ಮಾತಾಡೋದಕ್ಕಾಗಿ ಸ್ತೋತ್ರ. ಪುನರುತ್ಥಾನನಾದ ಯೇಸು ನೀನು ಈಗಲೂ ಕೂಡ ಕಾರ್ಯನಿರ್ವಹಿಸುವುದಕ್ಕಾಗಿ ಸ್ತೋತ್ರ. ನಿನ್ನ ಜನರಾದ ನಾವು ತಂದೆಯ ಚಿತ್ತದಲ್ಲಿ ನಿಲ್ಲುವಾಗ ಆದಿ ಅಪೊಸ್ತಲರ ಆದಿ ಭಕ್ತ ಸಮೂಹವನ್ನು ನಡೆಸಿದ ಸ್ವಾಮಿ, ಈ ದಿನದ ಭಕ್ತ ಸಮೂಹವನ್ನು ಕೂಡ ನಡೆಸುತ್ತೇವೆ. ಅದು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವ ಮಕ್ಕಳ ಜೀವಿತದ ಕೊರತೆಗಳನ್ನು ನೀಗಿಸುತ್ತೇವೆ. ಅದಕ್ಕಾಗಿ ಸ್ತೋತ್ರ, ಅದಕ್ಕಾಗಿ ಸ್ತೋತ್ರ, ಅದಕ್ಕಾಗಿ ಸ್ತೋತ್ರ. ದೇವರು ಒಂದು ವಿಶೇಷವಾದಂಥ ಬಲದಿಂದ ನಮ್ಮನ್ನು ತುಂಬಿಸ್ತಾ ಇದ್ದಾರೆ. ಅನೇಕರಲ್ಲಿ ನಮ್ಮ ಜೀವಿತದಲ್ಲಿ ದೇವರು ಇವತ್ತು ಮಾತಾಡಿದ್ದಾರೆ. ಆತನಿಗೆ ಸ್ತೋತ್ರ ಸಲ್ಲಿಸೋಣ. ಆತ ನಮ್ಮೊಂದಿಗಿದ್ದಾನೆ, ಆತ ನಮ್ಮೊಂದಿಗಿದ್ದಾನೆ, ಆತ ನಡೆಸ್ತಾನೆ, ಆತ ನಡೆಸ್ತಾನೆ. ಕರ್ತನೆ, ನಮ್ಮ ಸಭೆಯ ಒಂದೊಂದು ಕುಟುಂಬ ಮತ್ತು ವೀಕ್ಷಿಸುತ್ತಿರುವಂಥ ಒಂದೊಂದು ಫ್ಯಾಮಿಲಿ ನಾನು ತಡೆಗೊಳಿಸಿಕೊಳ್ತೇನೆ. ನಿನ್ನ ಮಕ್ಕಳು ನಿನ್ನಗಾಗಿ ಮುಂದೆ ಹೋಗುವಾಗ ಅವರಲ್ಲಿಯೂ ಅವರ ಮೂಲಕವೂ ಕಾರ್ಯ ಮಾಡಿ ನೀನು ಮಹಿಮೆ ಹೊಂದಿಕೊಳ್ಳಬೇಕೆಂತ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ. ಆಮೆನ್, ಆಮೆನ್. ದಯವಿಟ್ಟು ಕುಳಿತುಕೊಳ್ಳೋಣ. ವಂದನೆಗಳು ವೀಕ್ಷಕರೇ. ಮುಂದಿನ ದಿನದಲ್ಲಿ ಶುಕ್ರವಾರ ನಿಮ್ಮೊಂದಿಗೆ ನಾವು ಫೇಸ್ಬುಕ್ ಲೈವ್ನಲ್ಲಿ ಕನೆಕ್ಟ್ ಆಗ್ತೇವೆ. ಪ್ರಾರ್ಥಿಸಿರಿ.
ನಮಗೋಸ್ಕರ ಮತ್ತು ನಿಮ್ಮ ಪ್ರೇಯರ್ ರಿಕ್ವೆಸ್ಟ್ ಏನಾದರೂ ಇರೋದಾದರೆ ನಾವು ನಿಮಗೋಸ್ಕರ ಪ್ರಾರ್ಥಿಸ್ತೇವೆ. ಒಬ್ಬರು ಸಹೋದರಿ ನೀವು ಪ್ರಾರ್ಥನೆ ರಿಕ್ವೆಸ್ಟನ್ನು ಭಾಳ ಸಮಯದಿಂದ ಕಲಿಸ್ತಾ ಇದ್ದೀರಿ. ಸಾರಿ, ನಾವು ನೋಡಿದ್ರೆ ಲೇಟ್ ಆಯಿತು, ಕ್ಷಮಿಸಿ. ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಸ್ವಾಮಿ ಮಗಳಾದ ಶಾರದನವರಿಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಆಕೆ ಕರ್ತನೆ ತನ್ನ ದಾಂಪತ್ಯದ ವಿಚಾರವಾಗಿ, ದಾಂಪತ್ಯ ಜೀವಿತಕ್ಕೆ ಸೇರಿಸಲ್ಪಡುವಂಥ ವಿಷಯವಾಗಿ ನಮಗೋಸ್ಕರ ಪ್ರಾರ್ಥಿಸಿರಿ. ಪ್ಲೀಸ್ ಪ್ರಾರ್ಥಿಸಿರಿ ಎಂಬುದಾಗಿ ತುಂಬ ಬೇಡಿಕೊಂಡಿದ್ದಾರೆ. ಸ್ವಾಮಿ, ಯಾಯಿರನ ಮಗಳು ಸಾಯುವ ಹಾಗೆ ಇದ್ದಾಗ ಯಾಯಿರನ ಬಂದು ನಿನ್ನ ಹತ್ರ ಬಹಳವಾಗಿ ಬೇಡಿಕೊಂಡಾಗ ನೀನು ಯಾಯಿರನ ಮಾತನ್ನು ತಿರಸ್ಕರಿಸಲಿಲ್ಲ. ಆತನ ಮನೆಗೆ ಹೋಗಿ ತಡವಾದರೂ ಉತ್ತರ ಅವರು ಹೊಂದಿಕೊಂಡು ಮಗಳು ಎಬ್ಬಿಸಲ್ಪಟ್ಟಳು, ನಿಲ್ಲಿಸಲ್ಪಟ್ಟಳು, ಕಳುಹಿಸಲ್ಪಟ್ಟಳು. ಅದೇ ಪ್ರಕಾರ ಸ್ವಾಮಿ, ಈ ಮಗಳ ಜೀವಿತದಲ್ಲಿ ದೇವರೇ ಕರ್ತನೆ, ಶಾರದೆನ್ನುವಂಥ ಮಗಳ ಜೀವಿತದಲ್ಲಿ ಆಕೆಗೆ ಇಟ್ಟಂಥ ಪ್ರಪೋಸಲ್ ಯಾವುದಂತ ಅದು ಬೆಳಕಿಗೆ ಬರಲಿ. ಬ್ಲೆಸ್ ಆಗಲಿ ಇನ್ ಜೀಸಸ್ ನೇಮ್. ಸಭೆ ನಾವು ಒಟ್ಟಾಗಿ ಈ ಪ್ರಾರ್ಥನೆಯಲ್ಲಿ ಏಕ ಮನಸ್ಸಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಸ್ವಾಮಿ, ಓಪನ್ ಆಗಲಿ. ಆಕೆಯ ಬಾಳುವೆಗೆ ಇಟ್ಟಂಥ ನಿನ್ನ ಆಶೀರ್ವಾದದ ಬಾಗಿಲುಗಳು ತೆರೆಯಲ್ಪಡಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ತಂದೆ. ಆಮೆನ್. God bless you all.